ಸವದತ್ತಿ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ ಜನವರಿ 29 ರಿಂದ ಫೆಬ್ರವರಿ 2 ವರೆಗೆ ಜ್ಯೋತಿ ಕಾಲೋನಿ ಹತ್ತಿರ ರಾಯಚೂರು. ಬನ್ನಿ, ಭಾಗವಹಿಸಿ, ದೇವಿ ಕೃಪೆಗೆ ಪಾತ್ರರಾಗಿ. ನಮಸ್ಕಾರ, ನೀವು ನೋಡ್ತಿದ್ರ ಮೆಗಾನಿಸ್. ಮೊದಲಿಗೆ ಹೆಡ್ಲೈನ್ಸ್. ಎಡೆದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವದಂದಾಗಿ ಹೆಲಿಕಾಪ್ಟರ್ ಹಾರಾಟ, ಹೊಸ ಅನುಭವ ಸವಿದ ಜನರು. ಫೆಬ್ರವರಿ 5 ರಿಂದ 3 ದಿನ ರಾಯಚೂರು ಉತ್ಸವ, ಭದ್ರತಾ ವ್ಯವಸ್ಥೆಗೆ ಪೊಲೀಸ್ ಬಂದೋಬಸ್ತ್ ಅರುಣಾಕ್ಷಿಗಿರಿ. ಫೆಬ್ರವರಿ 7 ಮತ್ತು 8 ರಂದು ತಾವಗೆರೆದರಲ್ಲಿ ರೈತರ ಅಧ್ಯಯನ ಶಿಬಿರ, ವಿದ್ಯುತ್ ತಿದ್ದುಪಡಿ ಕಾಯ್ದೆ ರೈತರಿಗೆ ಮಾರಕ, ಚಾಮರಾಸ ಮಾಲಿ ಪಾಟೀಲ್. ಪರಿಶಿಷ್ಟ ಜಾತಿ ಜನರಿಗೆ ಸಂವಿಧಾನಬದ್ಧ ಹಕ್ಕು ನೀಡಲು ಆಗ್ರಹಿಸಿ ಶಾಸಕ ದದ್ದಲ್ ಕಚೇರಿ ಮುಂದೆ ಪ್ರತಿಭಟನೆ. ರಾಯಚೂರು ಉತ್ಸವ ಅಂಗವಾಗಿ ಹೆಲಿಕಾಪ್ಟರ್ ರೈಡ್, ಸರ್ವಧರ್ಮ ಗುರುಗಳ ಚಾಲನೆ ನೀಡಿದರು. ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಇವರ ಸಂಯುಕ್ತ ಆಶ್ರಯದಲ್ಲಿ ಎಡೆದೂರು ನಾಡು ರಾಯಚೂರು ಜಿಲ್ಲಾ ಉತ್ಸವ ಅಂಗವಾಗಿ ಫೆಬ್ರವರಿ 4 ರಿಂದ 9 ವರೆಗೆ ಜಿಲ್ಲೆಯ ನಾಗರಿಕರಿಗೆ ಭಾವನಾಂದಗಳಿಂದ ರಾಯಚೂರು ವೀಕ್ಷಣೆಗೆ ರಾಯಚೂರು ಬೈ ಸ್ಕೈ ಎಂಬ ವಿಶೇಷ ಹೆಲಿಕಾಪ್ಟರ್ ರೈಡ್ ಕಾರ್ಯಕ್ರಮದ ನಿಯಮಿತವಾಗಿ ಹೆಲಿಕಾಪ್ಟರ್ ರೈಡ್ಗೆ ಚಾಲನೆ ನೀಡಲಾಯಿತು. ಪ್ರತಿದಿನ ಬೆಳಗ್ಗೆ 8 ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ಹಾಗೂ ಮಧ್ಯಾಹ್ನ 12:30 ರಿಂದ ಸಂಜೆ 4:30 ವರೆಗೆ ಇರುತ್ತದೆ. ಪ್ರತಿಯೊಬ್ಬರಿಗೆ 3,500 ರೂಪಾಯಿ ಶುಲ್ಕ ಇರುತ್ತದೆ. 2 ವರ್ಷದೊಳಗಿನ ಮಕ್ಕಳಿಗೆ ಉಚಿತವಾಗಿರುತ್ತದೆ. ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಮೊದಲನೇ ದಿನದಂದು ಸುಮಾರು 160ಕ್ಕೂ ಅಧಿಕ ಜನರು ನೋಂದಣಿ ಮಾಡಿಕೊಂಡಿದ್ದು, ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೋಂದಣಿ ನಡೆಯುತ್ತಿದೆ. ಸಾರ್ವಜನಿಕರ ಉತ್ಸವದಿಂದ ಬಾನಲ್ಲಿ ಸಂಚರಿಸಲು ಉತ್ಸುಕರಾಗಿದ್ದಾರೆ. भला करे, हमारा शहर नामवर शहर हो जाए। या अल्लाह इस शहर को हर बला में सलाम अलैहि वसल्लम तेजस्विनावधीतमस्तु मा विद्विषावहै। ओम शांति शांति शांति। ಸರ್ವಶಕ್ತ ದೇವರೇ, ನಮ್ಮೆಲ್ಲರಿಗೂ ಮಗಳನ್ನು ಸಲ್ಲಿಸುತ್ತಾ ವಿಶೇಷವಾಗಿ ರಾಯಚೂರು ಉತ್ಸವದಲ್ಲಿ ಪಾಲ್ಗೊಳ್ಳಲು ಈ ಹೆಲಿಕಾಪ್ಟರ್ ಆಶೀರ್ವಾದದೊಂದಿಗೆ ನಾವು ಬಂದಿರುವ ಎಲ್ಲರನ್ನು, ಸರ್ವರನ್ನು, ನಮ್ಮ ಜಿಲ್ಲೆಯನ್ನು, ಎಲ್ಲ ಆಡಳಿತವನ್ನು, ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ಸದಾ ನಮ್ಮ ಆಶೀರ್ವಾದ ನೆರಗುತ್ತಾ ಈ ಕಾರ್ಯಕ್ರಮಗಳು ಎಲ್ಲವೂ ಯಶಸ್ವಿಗೊಳ್ಳಲೆಂದು ನಿಮ್ಮ ಪೂಜ್ಯ ನಾಮದಲ್ಲಿ ಹಂಗಲ್ಲ, ನೀ ಬಂದು ಬರ್ತಾರ ಅಂತ ಹೇಳಾಗತ್ತೀನಿ ಸರ್. ಹಾಕ್ರಿ ಸರ್, ಹೂವು ಹಾಕ್ರಿ ಸರ್. ಸಾಕಾ? ರೈಟ್.
ಗಾಳಿ ಹೊಡೋಕೆ ಮತ್ತೆ ಅದೇ ಸೆನ್ಸರ್ ಅಂತ ಇಟ್ಟು ಅಂದನಲ್ಲ ಸೆನ್ಸರ್ ತಿನ್ನೋಣ ಮಗಲ ಏನು ನಾವು ಮುಟ್ಬೇಡ ಅಂದ್ಬಿಡ್ತಾನೆ ತಿನ್ನೋಣ ಸೆನ್ಸರ್ ಅದ ಚಿನ್ನ ದೂರ ಅಂತ ప్లీజ్ ఇక్కడికి వచ్చేసాను ప్లీజ్ ఇందే సార్ ಇಲ್ಲಿ ಯಾರು ಇರಬಾರ್ದು ಸರ್ ಹಿಂದೆ ಯಾರು ಇರಬಾರ್ದು ಸರ್ ಪ್ಲೀಸ್ ಬರ್ರಿ 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 ಹಿಂದೆ ಬರ್ರಿ ರೈಟ್ ರೈಟ್ ಕೆಳಗಿಂದ ಬರಬೇಕು ಪಿಚ್ಚ ಅದ ನೋಡ ಮುಂದೆ ಹೋದ್ರೆ ಅಜರೆ हाँ फाइन बस बस थोड़ा इधर भाई भाई स्वामी जी सबर सबर आपको मिलता बोल साहब ಮತ್ತೊಂದು ನೋಟಿಸ್ ಕೊಟ್ಟೆ ಬರ್ರಿ 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 ಏನ್ರಿ ಮೇಡಮ್ ಇಂಜಿನಿಯರ್ ಬರ್ರಿ ಅಲ್ಲಿ ನಿಂತ್ಕೊಂಡು ನೋಡ್ ಮತ್ತೆ ಬರ್ರಿ ಅಲ್ಲಲ್ಲ ನಾವು ತಗೋತೀವಿ
ವಿಮಾನದಲ್ಲಿ ಹೈದ್ರಾಬಾದ್ಲಿಂದ ಖಾಸಿಗಾಗಲಿ, ಹೈದ್ರಾಬಾದ್ಲಿಂದ ನೇಪಾಳಕ್ಕಾಗಲಿ ಅಲ್ಲೇ ಹೆಲಿಕಾಪ್ಟರ್ನಲ್ಲಿ ಸಂಚಾರ ಮಾಡಿದ್ದೀನಿ. ಅದೆಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಉತ್ಸವವನ್ನು ಹಮ್ಮಿಕೊಂಡಾಗ ಜಿಲ್ಲಾಡಳಿತ ತನ್ನ ಎಲ್ಲ ವ್ಯಾಪ್ತಿ ವಿಸ್ತಾರವನ್ನು ಮೀರಿ ಈ ಜಿಲ್ಲಾ ಉತ್ಸವದಲ್ಲಿ ಗಗನಯಾನವನ್ನು ಎಲ್ಲರಿಗೆ ಮಾಡಿಸ್ಬೇಕಂತ ತಿಳ್ಕೊಂಡು ಪ್ರಯತ್ನ ಮಾಡಿ ಅದು ಹಾಗೇ ಬಿಡಲಿಲ್ಲ, ಸಾಕಾರಕ್ಕೆ ತಂದು ಇವತ್ತು ಕಾರ್ಯರೂಪಕ್ಕೆ ಬಂದಿದೆ. ಮೊದಲ ಕಾರ್ಯ ಯಶಸ್ಸು ಅನ್ನುವ ಹಾಗೆ ನಾವು ಸರ್ವಧರ್ಮದ ಗುರುಗಳು ಟಿಕೆಟ್ ತೊಗೊಂಡೇ ಪ್ರಯಾಣ ಮಾಡಿದ್ದೇವೆ ವಿನಃ, ಯಾಕಂದರೆ ಜಿಲ್ಲಾಡಳಿತದಲ್ಲಿ ರಿಜಿಸ್ಟರ್ ಆಗಬೇಕು ಮೊದಲ ಪ್ರಯಾಣಿಗರು. ಅದರಂತೆ 3,500 ಅಂತೇಳಿ ಭಾಳ ಕಮ್ಮಿ ಇದೆ. ಎಲ್ಲರೂ ಪ್ರಯಾಣ ಮಾಡ್ಬೋದು. ತಂತ್ರಜ್ಞಾನದ ಒಂದು ಸವಲತ್ತನ್ನು, ಮಾಹಿತಿಯನ್ನು ಪಡೆದುಕೊಂಡು ಹವಾಮಾನ ವೈಪರೀತ್ಯಗಳು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿರ್ತವೆ. ಆದರೆ ನಾವು ಮೊದಲನೇ ಸಾರಿ ಪ್ರಯಾಣ ಮಾಡಿದಾಗ ಅಂಥ ಯಾವ ಅಹಿತಕರ ಹವಾಮಾನ ಬರಲಿಲ್ಲ. ಭಾಳ ಸುಂದರವಾಗಿ ರಾಯಚೂರು ಪ್ರದಕ್ಷಿಣೆಯನ್ನು ಹಾಕಿದ್ದೀವಿ. ಅದು ದೇವಸ್ಥಾನ ಮುಂದೆ ಪ್ರದಕ್ಷಿಣೆ ಹಾಕುವಂಥ ಪೂಜ್ಯರು ಇವತ್ತು ನಗರವನ್ನು ಪ್ರದಕ್ಷಿಣೆ ಹಾಕಿ ಜಿಲ್ಲೆಯರ ಎಲ್ಲರ ಪರವಾಗಿ ಸಂತೋಷವನ್ನು ಹಂಚಿಕೊಳ್ತಾ ಇದ್ದೇವೆ. ಇದರ ಸದುಪಯೋಗವನ್ನು ಜಿಲ್ಲಾಡಳಿತ ಅರಿತಿಟ್ಟಿರುವಂತಹ ಈ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಂಡು ದಿವಸ ಏನಿಲ್ಲ ಅಂತಂದರೆ ಒಂದು 100 ಮೆಂಬರ್ಸ್ ಮೇಲ್ಪಟ್ಟು ಸಂಚಾರ ಮಾಡಿದ್ನಪ್ಪ ಅಂದರೆ ಆ ವಾಯು ವಿಹಾರದ ಒಂದು ಏನು ಫಾರ್ಮಾಲಿಟೀಸಿಗೆ ನಾವೆಲ್ಲರೂ ಕೂಡ ಒಳಗಾಗ್ತೀವಿ. ಯಾಕಂದರೆ ಅದು ಕೂಡ ನಡಿಬೇಕಲ್ಲ, ನಮ್ಮನ್ನೆಲ್ಲ ಗಗನಯಾನಕ್ಕೆ ಕರ್ಕೊಂಡು ಹೋಗ್ಬೇಕಂತಂದರೆ ಒಂದು ಸೀಮಿತವಾಗಿ ಅದ್ರಾಗ ಮುಂಚಿತವಾಗಿ ಆನ್ಲೈನಲ್ಲಿ ಬುಕ್ ಮಾಡಿದ್ನಪ್ಪ ಅಂದರೆ GST ಎಲ್ಲ ಕಟ್ ಮಾಡಿಕೊಂಡು ಭಾಳ ಸರಳವಾಗಿ ಟಿಕೆಟನ್ನು ಒದಗಿಸ್ಕೊಡ್ತಾರೆ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಸಂಕ್ಷಿಪ್ತ ಸಂದೇಶ. ಈ ಸಂದರ್ಭದಲ್ಲಿ ಗಿಲ್ಲೆ ಬ್ರಹ್ಮಾನಂಟ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು, ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ರಾಜಯೋಗಿನಿ ಸ್ಮಿತಾ ಅಕ್ಕ, ಜಿಲ್ಲಾಧಿಕಾರಿ ಕೆ ನಿತೀಶ್, ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕುಮಾರ್ ಕಾಂದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಗಿರಿ, ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್, ಮೊಹಮ್ಮದ್ ಶಾಲಂ, RD ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, ಪಾಲಿಕೆ ಮಾಜಿ ಸದಸ್ಯ ಜಯಣ್ಣ, ಜಿ ಶಿವಮೂರ್ತಿ, ರುದ್ರಪ್ಪ ಅಂಗಡಿ, ನರಸಿಂಹ ಮಡಿಗೇರಿ, ಮಲ್ಲಿಕಾರ್ಜುನ್ ಯಗ್ನೂರ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ದರು. ಎಡೆದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವವನ್ನು ಯಶಸ್ವಿಗೊಳಿಸಲು ಪೊಲೀಸ್ ಇಲಾಖೆಯಿಂದ ಸಕಲ ಭದ್ರತೆ ಸಿದ್ಧತೆಗಳು ಕೈಗೊಳ್ಳಲಾಗಿದೆ. ಉತ್ಸವದ ಹಿನ್ನೆಲೆಯಲ್ಲಿ 3 ಡಿವೈಎಸ್ಪಿಗಳು, 8 ಇನ್ಸ್ಪೆಕ್ಟರ್ಗಳು, 16 ಸಬ್ ಇನ್ಸ್ಪೆಕ್ಟರ್ಗಳು, 500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಹಾಗೂ ಹೋಮ್ ಗಾರ್ಡ್ಗಳು, 3 KSRP ಪಡೆ ಮತ್ತು 3 DR ಪಡೆಗಳನ್ನು ವಿವಿಧ ಸ್ಥಳಗಳಲ್ಲಿ ನಿಯೋಜಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಗಿರಿ ಹೇಳಿದರು. ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಫೆಬ್ರವರಿ 5, 6 ಹಾಗೂ 7ರಂದು ರಾಯಚೂರು ಉತ್ಸವ ಕಾರ್ಯಕ್ರಮಗಳು ನಡೆಯಲಿದ್ದು, ಈಗಾಗಲೇ ಮಕ್ಕಳ ಹಬ್ಬ, ಕೆರೆ ಹಬ್ಬ ಮುಗಿದಿದ್ದು, ಇಂದಿನಿಂದ ಹೆಲಿಕಾಪ್ಟರ್ ರೈಡ್ ಆರಂಭಗೊಂಡಿದೆ ಎಂದು ತಿಳಿಸಿದರು. ಉತ್ಸವದ ಪ್ರಮುಖ ಕಾರ್ಯಕ್ರಮಗಳು ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆಯಲಿದ್ದು, ಇಲ್ಲಿ ಕೃಷಿ ಮೇಳ, ಆಹಾರ ಮೇಳ ಹಾಗೂ ಸಂಜೆ ಸಂಗೀತ ಕಾರ್ಯಕ್ರಮಗಳು ವಿಶೇಷವಾಗಿ ನಡೆಯಲಿವೆ. ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹೆಲಿಕಾಪ್ಟರ್ ರೈಡ್ ನಡೆಯುತ್ತಿದ್ದು, ರಂಗಮಂದಿರದಲ್ಲಿ ನಾಟಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಹಿಳಾ ಸಮಾಜದಲ್ಲಿ ಕವಿಗೋಷ್ಠಿ ಹಾಗೂ ಇತರ ಕಾರ್ಯಕ್ರಮಗಳು ಆಯೋಜಿಸಲಾಗಿದೆ ಎಂದು ಹೇಳಿದರು. ಸಂಜೆಯ ವೇಳೆಯಲ್ಲಿ ದಿನಕ್ಕೆ ಸುಮಾರು 40,000ರಿಂದ 50,000 ಜನರು ಆಗಮಿಸುವ ನಿರೀಕ್ಷೆ ಇದ್ದು, ಸುಮಾರು 2ರಿಂದ 3,000 4 ಚಕ್ರ ವಾಹನಗಳು ಹಾಗೂ 4,000 ದ್ವಿಚಕ್ರ ವಾಹನಗಳು ಬರುವ ನಿರೀಕ್ಷೆ ಇದೆ. ಇದಕ್ಕಾಗಿ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಲಾಗುತ್ತಿದೆ ಎಂದರು. ಭದ್ರತಾ ದೃಷ್ಟಿಯಿಂದ ಮಹಾನಗರ ಪಾಲಿಕೆಯಿಂದ 150 CC ಕ್ಯಾಮೆರಾಗಳನ್ನು ವಿವಿಧ ಕಾರ್ಯಕ್ರಮ ಸ್ಥಳಗಳಲ್ಲಿ ಅಳವಡಿಸಲಾಗಿದ್ದು, ಪೊಲೀಸ್ ಸಿಬ್ಬಂದಿಗಳು ಕೂಡ ನಿರಂತರ ನಿಗಾವಹಿಸಲಿದ್ದಾರೆ. ಯಾವುದೇ ಲಾಸ್ಟ್ ಅಂಡ್ ಫೌಂಡ್ ಪ್ರಕರಣಗಳಲ್ಲಿ ಪೊಲೀಸ್ ಸಹಾಯ ಕೇಂದ್ರದಲ್ಲಿ ಸಂಪರ್ಕಿಸಬಹುದಾಗಿ ಎಂದು ತಿಳಿಸಿದರು. ಅಗ್ನಿಶಾಮಕ ದಳ, ಆರೋಗ್ಯ ಇಲಾಖೆ ಹಾಗೂ ವೈದ್ಯಕೀಯ ಇಲಾಖೆಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲು ಸೂಚನೆ ನೀಡಲಾಗಿದ್ದು, ಆಹಾರ ಮೇಳ, ಕೃಷಿ ಮೇಳ, ಸಂಗೀತ ಕಾರ್ಯಕ್ರಮಗಳು ಹಾಗೂ ಹೆಲಿಪ್ಯಾಡ್ ಪ್ರದೇಶಗಳಲ್ಲಿ ಅಗ್ನಿಶಾಮಕ ವಾಹನಗಳು ಮತ್ತು ಆಂಬ್ಯುಲೆನ್ಸ್ಗಳನ್ನು ನಿಯೋಜಿಸಲಾಗಿತ್ತು ಎಂದು ಹೇಳಿದರು. ಪೊಲೀಸ್ ಇಲಾಖೆ ವತಿಯಿಂದ ಬಿಗಿ ಬಂದೋಬಸ್ತ್ ಹಾಗೂ ಪ್ರಿಪರೇಷನ್ಸ್ ಕೂಡ ಮಾಡಲಾಗಿದೆ. ಇದರ ಪ್ರಯುಕ್ತ ನಾವು ಕೆಲವು ಪಾಯಿಂಟ್ಸ್ನ ಹೇಳ್ತೀವಿ ಈ ಪ್ರೆಸ್ ಕಾನ್ಫರೆನ್ಸಲ್ಲಿ. ಆ್ಯಂಡ್ ಎಲ್ಲ ಸಾರ್ವಜನಿಕರಿಗೆ ಹಾಗೂ ಪಾರ್ಟಿಸಿಪೆಂಟ್ಸ್ಗೆ ಕೂಡ ಇದನ್ನು ಕನ್ವೆ ಮಾಡೋಕ್ಕೆ ತಮಗೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಮೊದಲನೇದಾಗಿ ಇದು ಆಲ್ರೆಡಿ ಮಕ್ಕಳ ಹಬ್ಬ ಮತ್ತು ಕೆರೆ ಹಬ್ಬ ಎಲ್ಲ ಸ್ಟಾರ್ಟ್ ಆಗಿದೆ. ಇವಾಗ ಕೂಡ ಹೆಲಿಕಾಪ್ಟರ್ ರೈಡ್ ಕೂಡ ಸ್ಟಾರ್ಟ್ ಆಗಿದೆ. ಬಟ್ ಫೆಬ್ರವರಿ 5th, 6th ಆ್ಯಂಡ್ 7th ಅಫಿಷಿಯಲಿ ರಾಯಚೂರು ಉತ್ಸವದ್ದು ಪ್ರೋಗ್ರಾಮ್ಸ್ ಎಲ್ಲ ಮಾಡಲಾಗಿದೆ. ಮೇಯ್ನ್ ಇರೋದು ಕೆಲವು ವೆನ್ಯೂ ಇದೆ. ಒಂದು ಅಗ್ರಿಕಲ್ಚರಲ್ ಯೂನಿವರ್ಸಿಟಿ, ಅಲ್ಲಿ ಕೃಷಿ ಮೇಳ, ಆಹಾರ ಮೇಳ ಮತ್ತು ಸಾಯಂಕಾಲ ಟೈಮಲ್ಲಿ ಮ್ಯೂಸಿಕಲ್ ಪ್ರೋಗ್ರಾಮ್ಸ್ ಕೂಡ ಇರುತ್ತೆ. ಸೊ ದ್ಯಾಟ್ ಈಸ್ ವೆನ್ಯೂ ನಂಬರ್ 1 ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ನಂಬರ್ 2 ಇದು ಗಾಂಧಿ ಕ್ರೀಡಾಂಗಣದಲ್ಲಿ ಹೆಲಿಕಾಪ್ಟರ್ ರೈಡ್ ಕೂಡ ಸ್ಟಾರ್ಟ್ ಆಗಿದೆ. ಇವತ್ತು ಇಂದ ಟೋಟಲ್ 9th ವರೆಗೂ ಇರುತ್ತೆ. ಸೊ ಅದು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಪ್ಲೇಸ್.
ಮೂರನೇದು ರಂಗಮಂದಿರ, ಇಲ್ಲಿ ಎಲ್ಲ ನಾಟಕ ಕೂಡ ಎಲ್ಲ ಮಾಡ್ತಾಯಿದ್ದಾರೆ, ಕಲ್ಚರಲ್ ಪ್ರೋಗ್ರಾಮ್ಸ್ ಕೂಡ ನಡೀತಾ ಇದೆ, ಅದು ಮೂರನೇ ಜಾಗ. ಹಾಗೆ ಮಹಿಳಾ ಸಮಾಜದಲ್ಲೂ ಕೂಡ ನಾವು ಸುದ್ದಿಗೋಷ್ಠಿ, ಕವಿಗೋಷ್ಠಿ ಎಲ್ಲ ಪ್ರೋಗ್ರಾಮ್ಸ್ ಇದೆ, ಇದು 4ನೇದು. ಇದರ ಪ್ರಯುಕ್ತ ಬಂದೋಬಸ್ತನ್ನು ನಾವು 3 DSPs, 8 ಇನ್ಸ್ಪೆಕ್ಟರ್ಸ್, 16 ಸಬ್ ಇನ್ಸ್ಪೆಕ್ಟರ್ಸ್, 500 ಪೊಲೀಸ್ ಪ್ಲಸ್ 3 DSPs, 8 ಇನ್ಸ್ಪೆಕ್ಟರ್ಸ್, 16 ಸಬ್ ಇನ್ಸ್ಪೆಕ್ಟರ್ಸ್, 500 ಪೊಲೀಸ್ ಪ್ಲಸ್ ಹೋಮ್ ಗಾರ್ಡ್ಸ್, 3 KSRP ಆ್ಯಂಡ್ 3 DR ಪಾರ್ಟಿಯನ್ನು ಬೈ ರೊಟೇಷನ್ ಬೇರೆ ಬೇರೆ ವೆನ್ಯೂಸಲ್ಲೆಲ್ಲ ಡಿಪ್ಲಾಯ್ ಮಾಡ್ತಾ ಇದ್ದೀವಿ. ಇದು ಫಂಕ್ಷನ್ ಪ್ಲೇಸಸ್ ಅಗ್ರಿ ಯೂನಿವರ್ಸಿಟಿ, ವಾಲ್ಕಾಟ್ ಪ್ಯಾಲೇಸ್, ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ರಂಗಮಂದಿರ ಹಾಗೂ ಮಹಿಳಾ ಸಮಾಜ ಇದೆ. ಮೇನ್ ನಮಗೆ ಈವ್ನಿಂಗ್ ಕ್ರೌಡ್ ಅರೌಂಡ್ 40,000 to 50,000 ಬರ್ತಾರೆ ಡೈಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಫ್ಲೋಟಿಂಗ್ ವಿಲ್ ಬಿ ಅರೌಂಡ್ 1 lakh. ಹಾಗೆಯೇ ವೆಹಿಕಲ್ ಸುಮಾರು 2,000 to 3,000 4 ವೀಲರ್ಸ್ ಬರುತ್ತೆ, ಆ್ಯಂಡ್ 2 ವೀಲರ್ಸ್ ಅರೌಂಡ್ 4,000 2 ವೀಲರ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಪಾರ್ಕಿಂಗ್ ರಿಲೇಟೆಡ್ ನಾವು ಕೆಲವು ಅಂಶಗಳನ್ನು ಹೈಲೈಟ್ ಮಾಡ್ತೀವಿ, ಹಾಗೂ ಡೈವರ್ಷನ್ ಪಾಯಿಂಟ್ಸ್ ನಾವು ಕೆಲವು ಪಾಯಿಂಟ್ಸ್ ಹೈಲೈಟ್ ಮಾಡ್ತೀವಿ. ಅದನ್ನು ನಾನು DSP ಅವ್ರಿಗೆ ಫುಲ್ ಡೀಟೇಲಾಗಿ ಹೇಳಕ್ಕೆ ಹೇಳ್ತೀನಿ. ನಮ್ಮ ಈ ಬಂದೋಬಸ್ತ್ಗೋಸ್ಕರ ಮುನಿಸಿಪಲ್ ಕಾರ್ಪೊರೇಷನ್ ಕಡೆಯಿಂದ 150 ಕ್ಯಾಮ್ರಾಸ್ ಕೂಡ ಬೇರೆ ಬೇರೆ ವೆನ್ಯೂ ಪ್ಲೇಸಸ್ಸಲ್ಲಿ ಕೂಡ ಮಾಡಿದ್ದಾರೆ, ಆ್ಯಂಡ್ ನಮ್ಮವರು ಕೂಡ ಅದ್ರ ಜೊತೆಗೆ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾರೆ. ಇದಲ್ಲದೆ ಪ್ರತಿಯೊಂದು ಪಾಯಿಂಟಲ್ಲಿ ನಮ್ಮ ಸಿಬ್ಬಂದಿಯವರು ಇರ್ತಾರೆ, ಯಾವುದೇ ಲಾಸ್ಟ್ ಆ್ಯಂಡ್ ಫೌಂಡ್ ಇದ್ದರೆ ಸೊ ಅದು ಕೂಡ ಇಮಿಡಿಯೇಟ್ಲಿ ಪೊಲೀಸ್ ಅವ್ರದ್ದೇ ಹೆಲ್ಪ್ ಡೆಸ್ಕಲ್ಲಿ ಬಂದು ನಮ್ಮ ಟೀಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇಷ್ಟು ನಾವು ಪ್ರಿಪ್ರೇಷನ್ ಪೊಲೀಸ್ ಸೈಡಿಂದ ಮಾಡಿದ್ದೀವಿ. ಇದಲ್ಲದೆ ನಾವು ಫೈರ್ ಡಿಪಾರ್ಟ್ಮೆಂಟ್ಗೆ ಕೂಡ ಹೇಳಿದ್ದೀವಿ, ಎಲ್ಲ ಮೇಜರ್ ಪಾಯಿಂಟ್ಸ್ ಎಸ್ಪೆಷಲಿ ಆಹಾರ ಮೇಳ, ಕೃಷಿ ಮೇಳ, ಮ್ಯೂಸಿಕ್, ಹೆಲಿಪ್ಯಾಡ್ ಈ ಕಡೆ ಎಲ್ಲ ಫೈರ್ ಇಂಜಿನ್ಸ್ ಮತ್ತು ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಕೂಡ ಇಡೋದಕ್ಕೆ, ಆ್ಯಂಡ್ ಆ್ಯಂಬುಲೆನ್ಸ್ಗೆ ಕೂಡ ಇಡೋದಕ್ಕೆ ಹೆಲ್ತ್ ಡಿಪಾರ್ಟ್ಮೆಂಟ್, ಮೆಡಿಕಲ್ ಡಿಪಾರ್ಟ್ಮೆಂಟ್ಗೆ ಕೂಡ ನಾವು ಹೇಳಿದ್ದೀವಿ. ಇಷ್ಟು ಪ್ರಿಪರೇಷನ್ ಆಗಿದೆ. ಇನ್ನು ಸ್ಪೆಸಿಫಿಕ್ ಡೀಟೇಲ್ಸ್ ಅಬೌಟ್ ಪಾರ್ಕಿಂಗ್ ಮತ್ತು ಡೈವರ್ಷನ್ ಬಗ್ಗೆ ನಾನು DSP ಮತ್ತು ನಮ್ಮ ಸಬ್ ಇನ್ಸ್ಪೆಕ್ಟರ್ ಟ್ರಾಫಿಕ್. ಡ್ರೋನ್ ಕ್ಯಾಮ್ರಾ ಒಂದು ಇರುತ್ತೆ, ಬಟ್ ನಮ್ಮ CC ಕ್ಯಾಮ್ರಾಸ್ 150 ಇದೆ, 150 CC ಕ್ಯಾಮ್ರಾಸ್. ನಮ್ಮದು ಎಲ್ಲ 3 DSPs, 8 ಇನ್ಸ್ಪೆಕ್ಟರ್ಸ್, 16 ಸಬ್ ಇನ್ಸ್ಪೆಕ್ಟರ್ಸ್, 500 ಪೊಲೀಸ್ ಪ್ಲಸ್ ಹೋಮ್ ಗಾರ್ಡ್ಸ್, 3 KSRP, 3 DRs. ಇಷ್ಟು ನಾವು ಮಾಡಿದ್ದೀವಿ. ಇದೇ ವೇಳೆ ಡಿವೈಎಸ್ಪಿ ಶಾಂತವೀರಯ್ಯ ಮಾತನಾಡಿ, ಕೃಷಿ ವಿಶ್ವವಿದ್ಯಾಲಯಕ್ಕೆ ಆಗಮಿಸುವ ಸಾರ್ವಜನಿಕರ ವಾಹನ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸಮರ್ಪಕವಾಗಿ ನಿರೂಪಿಸಲಾಗಿದೆ. ಲಕ್ಷ್ಮೀನಾರಾಯಣ ಫ್ಲೋರ್ ಮಿಲ್ ಸಮೀಪದ 7-8 ಎಕರೆ ವಿಶಾಲ ಪ್ರದೇಶದಲ್ಲಿ ವಾಹನ ನಿಲುಗಡೆ ವ್ಯವಸ್ಥೆ ಮಾಡಲಾಗಿದ್ದು, 2 ಚಕ್ರ ಮತ್ತು 4 ಚಕ್ರ ವಾಹನಗಳ ಪ್ರತ್ಯೇಕ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಸಿಂಧನೂರು ಲಿಂಗಸೂರು ಮಾರ್ಗದಿಂದ ಬರುವ ವಾಹನಗಳಿಗೆ ಗ್ರೀನ್ ಪ್ಯಾಲೇಸ್, ಪೆಟ್ರೋಲ್ ಬಂಕ್ ಹಾಗೂ ವಿವಿಧ ಖಾಲಿ ಜಾಗಗಳಲ್ಲಿ ಸುಮಾರು 2,000 ವಾಹನಗಳನ್ನು ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. VIP, ಮಧ್ಯಮ ಹಾಗೂ ಅಧಿಕಾರಿಗಳು ವಾಹನಗಳಿಗೆ ಕೃಷಿ ವಿಶ್ವವಿದ್ಯಾಲಯದ ಗೆಸ್ಟ್ ಹೌಸ್ ರಸ್ತೆ ಸಮೀಪ ವಿಶೇಷ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು. ಕಲಾವಿದರ ವಾಹನಗಳಿಗೆ ಮುಖ್ಯ ವೇದಿಕೆಯ ಹಿಂಭಾಗದಲ್ಲಿ 50-60 ವಾಹನಗಳ ನಿಲುಗಡೆ ವ್ಯವಸ್ಥೆ ಮಾಡಲಾಗಿದೆ. ಗಾಂಧಿ ಕ್ರೀಡಾಂಗಣದಲ್ಲಿ ಹೆಲಿಕಾಪ್ಟರ್ ರೈಡ್ಗೆ ಆಗಮಿಸುವವರಿಗೆ ಸ್ಟೇಡಿಯಂ ಹಿಂಭಾಗದಲ್ಲಿ 150-200 ವಾಹನ ನಿಲುಗಡೆ ವ್ಯವಸ್ಥೆ ಇದೆ ಎಂದು ಹೇಳಿದರು. ವಾಲ್ಕೆಟ್ ಮೈದಾನಕ್ಕೆ ಬರುವವರಿಗೆ ರಿಲಯನ್ಸ್ ಸ್ಮಾರ್ಟ್ ಆವರಣದಲ್ಲಿ, ರಂಗಮಂದಿರದಿಂದ ಬರುವವರಿಗೆ ಸಮೀಪದ ಸರ್ಕಾರಿ ಶಾಲೆ ಹಾಗೂ ಹಿಂಭಾಗದ ಖಾಲಿ ಜಾಗದಲ್ಲಿ ಮಹಿಳಾ ಸಮಾಜ ಕಾರ್ಯಕ್ರಮಕ್ಕೆ ಮುಂಭಾಗದ ಖಾಲಿ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಎಂದು ವಿವರಿಸಿದರು. ಟ್ರಾಫಿಕ್ ನಿಯಂತ್ರಣಕ್ಕಾಗಿ ಬಜಾರ್ ಸರ್ಕಲ್, ಮೈಕ್ರೋ ಟವರ್ ಬೈಪಾಸ್, ಗದ್ವಾಲ್ ರಸ್ತೆ, MRS ಬೈಪಾಸ್ ಸೇರಿದಂತೆ 5 ಪ್ರಮುಖ ಸ್ಥಳಗಳಲ್ಲಿ ವಾಹನ ಸಂಚಾರಕ್ಕೆ ಮಾರ್ಗ ಬದಲಾವಣೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಈಗಾಗಲೇ ಮಾನ್ಯ SP ಸರ್ ನಮ್ಮ ಪೂರ್ವ ಸಿದ್ಧತೆ ಬಗ್ಗೆ, ರಾಯಚೂರು ಉತ್ಸವದ ಪೂರ್ವ ಸಿದ್ಧತೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ. ಎಸ್ಪೆಷಲಿ ಎಲ್ರಿಗೂ ತಲೆಯಲ್ಲಿರ್ತಕ್ಕಂಥದ್ದು ಪಾರ್ಕಿಂಗು ಎಲ್ಲಿ ಆಗುತ್ತೆ, ಏನು ಮಾಡಬೇಕು ಅಂತೇಳಿ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪಾರ್ಕಿಂಗು ಸುಮಾರು ಏರಿಯಾಗಳನ್ನು ನಾವು ಈಗಾಗಲೇ ಐಡೆಂಟಿಫೈ ಮಾಡಿದ್ವಿ, ಅಲ್ಲೆಲ್ಲ ಕ್ಲೀನ್ ಮಾಡಿದ್ವಿ. ಅಲ್ಲಿ ಲೈಟ್ ವ್ಯವಸ್ಥೆ ಮತ್ತು CC ಕ್ಯಾಮ್ರಾ ವ್ಯವಸ್ಥೆ ಮಾಡಬೇಕಂತೇಳಿ ನಾವೆಲ್ಲ ಪ್ಲಾನ್ ಮಾಡಿದ್ವಿ. ಅದು ಪ್ರೋಗ್ರೆಸ್ ಇದೆ. ಇನ್ನೊಂದು 2-3 ಅವರ್ಸಲ್ಲಿ ಪೂರ್ಣ ಕಂಪ್ಲೀಟ್ ಆಗುತ್ತೆ. ಈಗ ನಮ್ಮ ರಾಯಚೂರು ಸಿಟಿಯಿಂದ ಬರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೋಸ್ಕರ ಇಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಯ ಹೋಗ್ತಿದ್ದಂಗೆ ಫಸ್ಟ್ ಹತ್ರನೇ ಲಕ್ಷ್ಮೀನಾರಾಯಣ ಫ್ಲೋರ್ ಮಿಲ್ ಅಂತೇಳಿ ಒಂದು ಜಾಗ ಇದೆ. ಸುಮಾರಲ್ಲಿ ಒಂದು 7-8 ಎಕರೆ ದೊಡ್ಡ ವಿಶಾಲವಾಗಿರ್ತಕ್ಕಂಥ ಜಾಗ ಇದೆ. ಬಂದಿರತಕ್ಕಂಥ ಎಲ್ಲ ಜನರು ಅಲ್ಲೇ ಪಾರ್ಕ್ ಮಾಡಿ ಅಲ್ಲಿಂದ ಒಳಗಡೆ ಹೋಗೋದಕ್ಕೆ ಒಂದು ಕಾಂಪೌಂಡ್ ಮುಖಾಂತರ ಒಳಗಡೆ ರೂಟನ್ನು ಮಾಡಿಕೊಟ್ಟಿದ್ವಿ. ಜೊತೆಗೆ ಮೇನ್ ರೋಡಲ್ಲಿ ಬಂದು ಯೂನಿವರ್ಸಿಟಿ ಒಳಗೆ ಗೇಟಲ್ಲಿ ಎಂಟ್ರಿ ಹಾಕೋಣ ಅವಕಾಶ ಮಾಡಿದೆ. ಅಪ್ರಾಕ್ಸಿಮೇಟ್ಲಿ ಜನರಿಗೆ ತುಂಬ ದೂರ ಅವಕಾಶ ಮಾಡಿಕೊಟ್ಟಿಲ್ಲ. ಕೇವಲ ಒಂದು 50-100 ಮೀಟ್ರ್ ಡಿಫ್ರೆನ್ಸಲ್ಲಿ ಅವರು ಈಸಿಲಿ ಅವರು ಫಂಕ್ಷನ್ ಪ್ಲೇಸಿಗೆ ರೀಚ್ ಆಗೋ ರೀತಿಯಲ್ಲಿ ಒಂದು ಪಾರ್ಕಿಂಗ್ ಪ್ಲೇಸನ್ನು ನಾವು ಐಡೆಂಟಿಫೈ ಮಾಡಿದ್ವಿ. ಅಲ್ಲಿ ಮ್ಯಾಕ್ಸಿಮಮ್ ವೆಹಿಕಲ್ಸ್ನೆಲ್ಲ ಪಾರ್ಕಿಂಗ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ವಿ. ಅಲ್ಲಿ 2 ವೀಲರ್ಸು ಸಪ್ರೇಟ್ ಸೆಕ್ಷನ್ನು, 4 ವೀಲರ್ಸ್ ಸಪ್ರೇಟ್ ಸೆಕ್ಷನ್ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಲಕ್ಷ್ಮಣ ಫೋರ್ ಮಿಲಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ವಿ.
ಅದನ್ನು ಬಿಟ್ಟರೆ ನಮಗೆ ಇನ್ನೊಂದು ಪ್ರಶ್ನೆ ಇರೋದು ಲಿಂಗಸೂರು ಮತ್ತು ಸಿನ್ನೂರು ಕಡೆಯಿಂದ ಬರ್ತಕ್ಕಂಥ ವೆಹಿಕಲ್ಸ್ನ ಎಲ್ಲಿ ಪಾರ್ಕ್ ಮಾಡೋ ಪ್ರಶ್ನೆ ಬರ್ತದೆ. ಅದಕ್ಕೆ ನಾವು ಅಲ್ಲಿ ನಮ್ಮದು ಗ್ರೀನ್ ಪ್ಯಾಲೇಸ್ ಇದೆ, ಒಂದು ಫಂಕ್ಷನ್ ಹಾಲು, ಅದ್ರ ಪಕ್ಕದಲ್ಲಿ ಖಾಲಿ ಜಾಗದಲ್ಲಿ, ಅದ್ರ ಪಕ್ಕದಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ, ಭಾರತ್ ಪೆಟ್ರೋಲ್ ಬಂಕ್ ಇದೆ, ಅದ್ರ ಪಕ್ಕದಲ್ಲಿ ಖಾಲಿ ಜಾಗ. ಹಾಗೆ ಒಂದು ಮಾ ಆಶಾಪುರಿ ಅಂತೇಳಿ ಒಂದು ಟೈಲ್ಸ್ ಅಂಗಡಿ ಇದೆ, ಅದ್ರ ಪಕ್ಕದಲ್ಲಿ ಒಂದು ಖಾಲಿ ಜಾಗ ಇದೆ. ಅದ್ರ ನಂತರ ಮುಂದೆ ಇನ್ನೊಂದು ಗಜಾರಿಯಾ ಟೈಲ್ಸ್ ಇದೆ, ಅದ್ರ ಪಕ್ಕದಲ್ಲಿ ಒಂದು ಖಾಲಿ ಜಾಗ ಇದೆ. ಇಲ್ಲಿ ಮ್ಯಾಕ್ಸಿಮಮ್ ಒಂದು 2000 ವೆಹಿಕಲ್ಸ್ ಪಾರ್ಕಿಂಗ್ ಮಾಡ್ತಕ್ಕಂಥ ಜಾಗವನ್ನು ನಾವು ಐಡೆಂಟಿಫೈ ಮಾಡಿದ್ವಿ. ಅಲ್ಲಿ ಸಿನ್ನೂರು ಮತ್ತು ಆ ಕಡೆ ಲಿಂಗಸೂರು ಬರ್ತಕ್ಕಂಥ ವೆಹಿಕಲ್ಸಿಗೆ 4 ಕಡೆ ನಾವು ಈಗ ಪಾರ್ಕಿಂಗ್ ಮಾಡಿ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಅಲ್ಲಿ ಎಂಟ್ರಿ ಎಕ್ಸಿಟ್ ರೂಟ್ಗಳನ್ನು ಮಾಡಿಸಿದ್ವಿ, ರೋಡೆಲ್ಲ ಕ್ಲೀನ್ ಆಗಿದೆ, ಅಲ್ಲಿ ಲೈಟ್ ವ್ಯವಸ್ಥೆನೂ ಸಹ ಮಾಡಿಸಲಾಗಿದೆ. VIP ವೆಹಿಕಲ್ಸ್ ಪಾಸ್ ಕೊಡ್ತಾರೆ, ಮತ್ತು ಮೀಡಿಯಾದವರು ವೆಹಿಕಲ್ಸ್ ಬರೋ ಚಾನ್ಸ್ ಇರ್ತದೆ, VIP ವೆಹಿಕಲ್ಸ್ ಎಲ್ಲ ಬರುತ್ತೆ, ಆಮೇಲೆ ಆಫೀಸರ್ಸ್ ವೆಹಿಕಲ್ಸ್ ಎಲ್ಲ ಬರುತ್ತೆ. ಇವ್ರಿಗೋಸ್ಕರ ನಾವು ಅಗ್ರಿ ಯೂನಿವರ್ಸಿಟಿಯಲ್ಲಿನೇ ನಾವು ಗೆಸ್ಟ್ ಹೌಸ್ ಹೋಗ್ತಕ್ಕಂಥ ರೋಡಲ್ಲಿ ಸುಮಾರು ಒಂದು 4 ಎಕರೆ ಜಾಗ ಇದೆ, ಆ ಜಾಗನ ಕ್ಲೀನ್ ಮಾಡಿಸಿ ಅಲ್ಲಿ CC ಕ್ಯಾಮ್ರಾ ಮತ್ತು ಲೈಟ್ ವ್ಯವಸ್ಥೆ ಮಾಡಿಕೊಂಡು VIP, VVIP, ಮೀಡಿಯಾ ಮತ್ತು ಬೇರೆ ಇಂಪಾರ್ಟೆಂಟ್ ಇರ್ತಕ್ಕಂಥ ವ್ಯಕ್ತಿಗಳ ವೆಹಿಕಲ್ಸ್ ಅಂದರೆ ಪಾಸ್ ಇರ್ತಕ್ಕಂಥ ವೆಹಿಕಲ್ಸಿಗೆ ಮಾತ್ರ ಒಳಗಡೆ ನಾವು ಅಲ್ಲಿ ಅರೇಂಜ್ ಮಾಡಲಾಗಿದೆ. ಇದನ್ನು ಹೊರತುಪಡಿಸಿ ಆರ್ಟಿಸ್ಟ್ಗಳು ವೆಹಿಕಲ್ ಬರ್ತವೆ, ಸುಮಾರು ಆರ್ಟಿಸ್ಟ್ಗಳು ವೆಹಿಕಲ್ಗೋಸ್ಕರನೇ ಈಗ ಮೇನ್ ಸ್ಟೇಜ್ ಏನಿದೆ ಆ ಸ್ಟೇಜ್ ಹಿಂದ್ಗಡೆ ಸುಮಾರು ಒಂದು 50 ರಿಂದ 60 ವೆಹಿಕಲ್ ಪಾರ್ಕ್ ಆಗೋಷ್ಟು ಜಾಗವನ್ನು ಸ್ಟೇಜ್ ಹಿಂದ್ಗಡೆ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ವಿ, ಓನ್ಲಿ ಫಾರ್ ಆರ್ಟಿಸ್ಟ್ ವೆಹಿಕಲ್ಸಿಗೆ ಪಾರ್ಕಿಂಗ್ಗೋಸ್ಕರ. ಇಷ್ಟು ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಆಮೇಲೆ ನಮ್ಮದು ಫಂಕ್ಷನ್ ಬಂದುಬಿಟ್ಟು ಈಗ ಸ್ಟೇಡಿಯಂ ಹತ್ರ ನಮ್ಮದು ಹೆಲಿಕಾಪ್ಟರ್ ರೈಡ್ ಶೋ ನಡೀತಾ ಇದೆ, ಅಲ್ಲಿ ಪಾರ್ಕಿಂಗ್ಗೋಸ್ಕರ ನಾವು ಅಲ್ಲೇ ಸ್ಟೇಡಿಯಂ ಹಿಂಭಾಗದಲ್ಲೇ ಕ್ಲೀನ್ ಮಾಡಿಸಿದ್ವಿ. ಅಲ್ಲಿ ಸುಮಾರು ಒಂದು 150 ಇಂದ 200 ವೆಹಿಕಲ್ಸ್ ಪಾರ್ಕಿಂಗ್ ಆಗೋಷ್ಟು ಅಲ್ಲೇ ಅರೇಂಜ್ ಮಾಡ್ಕೊಂಡಿದ್ವಿ. ವಾಲ್ಕಟ್ ಮೈದಾನದಲ್ಲಿ ಯಾರು ಜನ ಬರ್ತಾರೆ ಅಲ್ಲಿ ಬರ್ತಕ್ಕಂಥ ಜನರಿಗೆ ನಮ್ಮದು ರಿಲಯನ್ಸ್ ಮಾರ್ಟಲ್ಲಿ ಒಳಗಡೆ ಪಾರ್ಕಿಂಗ್ಗೋಸ್ಕರ ಅನುಕೂಲ ಮಾಡಿಕೊಟ್ಟಿದ್ವಿ. ರಂಗಮಂದಿರಕ್ಕೆ ಫಂಕ್ಷನ್ಗೆ ಬರ್ತಕ್ಕಂಥ ಜನರಿಗೆ ರಂಗಮಂದಿರ ಕ್ರಾಸಲ್ಲಿನ ಒಂದು ಸ್ಕೂಲ್ ಇದೆ, ಗೌರ್ಮೆಂಟ್ ಸ್ಕೂಲು, ಆ ಸ್ಕೂಲು ಆವರಣನ ಬಳಸ್ಕೊಳ್ತಾ ಇದ್ದೀವಿ. ಜೊತೆಗೆ ರಂಗಮಂದಿರ ಹಿಂಭಾಗದಲ್ಲಿ ಸಹ ಖಾಲಿ ಜಾಗ ಇದೆ, ಆ ಜಾಗವನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ. ಮಹಿಳಾ ಸಮಾಜದಲ್ಲಿ ಕಾರ್ಯಕ್ರಮಕ್ಕೆ ಮಹಿಳಾ ಸಮಾಜ ಮುಂಭಾಗದಲ್ಲಿ ಖಾಲಿ ಜಾಗ ಇದೆ, ಅಲ್ಲಿ ನಾವು ಪಾರ್ಕಿಂಗ್ ವ್ಯವಸ್ಥೆನ ಮಾಡ್ಕೊಳ್ಳೋದು. ಮ್ಯಾಕ್ಸಿಮಮ್ ನಮ್ಮದೆಲ್ಲನೂ ಸಹ ಅಗ್ರಿ ಯೂನಿವರ್ಸಿಟಿಯಲ್ಲಿ ಕಾರ್ಯಕ್ರಮ ದೊಡ್ಡ ಪ್ರಮಾಣದಾಗುತ್ತೆ, ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆನ ಮ್ಯಾಕ್ಸಿಮಮ್ಮು ಚೆನ್ನಾಗಿ ವ್ಯವಸ್ಥೆನ ನಾವು ಮಾಡ್ಕೊಂಡಿದ್ದೀವಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಜನರಲ್ಲಿ ಮೂವ್ಮೆಂಟ್ ತುಂಬ ಇರ್ತದೆ, ವೆಹಿಕಲ್ ಮೂವ್ಮೆಂಟ್ ತುಂಬ ಇರುತ್ತೆ. ದೊಡ್ಡ ವೆಹಿಕಲ್ಸ್ಗಳು ಸಹ ಅದೇ ರೂಟಲ್ಲಿ ಹೋಗಬೇಕು, ಅವಕ್ಕೆ ಡೈವರ್ಷನ್ ಪ್ರಶ್ನೆ ಬರ್ತದೆ. ಅದಕ್ಕೋಸ್ಕರ ಡೈವರ್ಷನ್ ಸುಮಾರು ಒಂದು 5 ಕಡೆ ನಾವು ಡೈವರ್ಷನ್ ಮಾಡಿದ್ದೀವಿ. ಒಂದು ಬಂದುಬಿಟ್ಟು ನಮ್ಮದು ಬಸವ ಸರ್ಕಲಲ್ಲಿ ನಾವು ಏನು ಮಾಡ್ತೀವಿ, ಈ ಕಡೆ ಲಿಂಗಸೂರು ಮತ್ತು ಸಿನ್ನೂರು ಕಡೆ ಹೋಗ್ತಕ್ಕಂಥ ಎಲ್ಲ ವೆಹಿಕಲ್ಸ್ಗಳನ್ನು ಡೈವರ್ಟ್ ಮಾಡಿ ಅಲ್ಲಿಂದ ಅವರು ನೆಕ್ಸ್ಟ್ ಗಂಜಿಂದ ರಿಮ್ಸ್ ಮುಖಾಂತರ ಅವ್ರು ಡೈರೆಕ್ಟಾಗಿ ಬೈಪಾಸ್ ಮುಖಾಂತರ ಅವರು ಮುಂದ್ಗಡೆ ಹೋಗ್ತಕ್ಕೆ ಒಂದು ಬಸವ ಸರ್ಕಲನ್ನು ಮೇನ್ ನಾವು ಡೈವರ್ಷನ್ ಪಾಯಿಂಟ್ ಅಂತೇಳಿ ಐಡೆಂಟಿಫೈ ಮಾಡಿದ್ವಿ. ನೆಕ್ಸ್ಟು ಅಲ್ಲಿ ಮೈಕ್ರೋ ಟವರು ಆ ಕಡೆಯಿಂದ ಬರ್ತಕ್ಕಂಥ ಲಿಂಗಸೂರು ಮತ್ತು ಸಿನ್ನೂರು ಕಡೆಯಿಂದ ಬರ್ತಕ್ಕಂಥ ಎಲ್ಲ ವೆಹಿಕಲ್ಸನ್ನು ಮೈಕ್ರೋ ಟವರ್ ಬೈಪಾಸ್ ಹತ್ರನೇ ನಾವು ಟರ್ನ್ ಮಾಡಿ ಅವ್ರು ಮತ್ತೆ ಅಲ್ಲಿಂದ ಹೋಗಿ ನೆಕ್ಸ್ಟು ರಿಮ್ಸು ಗಂಜ್ ಮುಖಾಂತರನೇ ಬಸವ ಸರ್ಕಲ್ಲಿಗೆ ಬಂದು ಅಲ್ಲಿಂದ ಮಂತ್ರಾಲಯ ರೋಡಿಗೆ ಹೋಗ್ತಕ್ಕಂಥ ರೀತಿಯಲ್ಲಿ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ. ಅದಾದ ನಂತರ ಗದ್ದಲ್ ರೋಡಿಂದ ಬರ್ತಕ್ಕಂಥ ಎಲ್ಲರಿಗೂ ಸಹ ಗಂಜಿಗೆ ಪಾಸ್ ಮಾಡಿಸಿ ಗಂಜಿಂದ ನೆಕ್ಸ್ಟು ಮಂತ್ರಾಲಯ ರೋಡಿಗೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಅಲ್ಲೊಂದು ಡೈವರ್ಷನ್ನು ಗದ್ದಲ್ ರೋಡಲ್ಲಿ ಮಾಡ್ತಾಯಿದ್ವಿ. ಆಮೇಲೆ ಯರ್ಮಾರಸ್ ಬೈಪಾಸು ಸಹ ಅಷ್ಟೇ, ಯರ್ಮಾರಸ್ ಬೈಪಾಸ್ ಮುಖಾಂತರ ಅಗ್ರಿ ಯೂನಿವರ್ಸಿಟಿ ಕಡೆ ಹೋಗ್ತಂಥ ಎಲ್ಲ ವೆಹಿಕಲ್ಸನ್ನ ಬೈಪಾಸ್ ಮುಖಾಂತರ ಈ ಕಡೆ ಗಂಜಿ ಕಡೆ ಕಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಆಮೇಲೆ ಬಸವ ಹಾಸ್ಪಿಟ್ಲ್ ಕ್ರಾಸಲ್ಲಿ ಸಹ ನಾವು ಬಳಕೆ ಮಾಡಿಕೊಂಡು ಅಲ್ಲಿ ಸಹ ವೆಹಿಕಲ್ ಬೈಪಾಸ್ ಡೈವರ್ಷನ್ ಮಾಡ್ತಾಯಿದ್ವಿ. ಇದರ ಉದ್ದೇಶ ಅಂತ ಹೇಳಿದ್ರೆ ಫಂಕ್ಷನ್ಗೆ ಬರ್ತಕ್ಕಂಥ ವೆಹಿಕಲ್ಸು ಜನರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಮತ್ತು ಎಲ್ಲಿ ಟ್ರಾಫಿಕ್ ಜಾಮ್ ಆಗೋದು ಅನ್ನೋ ಕಾರಣಕ್ಕೆ ಮ್ಯಾಕ್ಸಿಮಮ್ ಡೈವರ್ಷನ್ ಮಾಡಿದ್ವಿ. ಈ ಡೈವರ್ಷನ್ ಪಾಯಿಂಟಿಗೆಲ್ಲನೂ ಚೆಕ್ ಪೋಸ್ಟ್ ಹಾಕ್ಕೊಂಡಿದ್ವಿ, ಬ್ಯಾರಿಕೇಡ್ ಹಾಕಿದ್ವಿ. ಆ ಜಾಗದಲ್ಲಿ ಮಿನಿಮಮ್ ರ್ಯಾಂಕ್ ಆಫೀಸರ್ಸು ಮತ್ತು ಸಿಬ್ಬಂದಿಗಳನ್ನು ನಾವು 2 ಶಿಫ್ಟಲ್ಲಿ ನಾವು ಡೆಪ್ಯೂಟ್ ಮಾಡಿದ್ವಿ. ಅವರೆಲ್ಲನೂ ಸಹ ಯಾವುದೇ ರೀತಿಯ ತೊಂದರೆ ಆಗದಂತೆ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಒಂದು ವೇಳೆ ಇಲ್ಲಿ ಏನಾದರೂ ಫುಲ್ ರಶ್ ಆಯಿತು ಅಂತ ಹೇಳಿದ್ರೆ ವೆಹಿಕಲ್ ಜಾಮ್ ಆಗ್ತಕ್ಕಂಥ ಪರಿಸ್ಥಿತಿ ಬಂದಾಗ ಈ ಕಡೆ ಮಂತ್ರಾಲಯದಿಂದ ಬರ್ತಕ್ಕಂಥ ಹೆವಿ ಎಲ್ಲ ಲಾರೀಸನ್ನು ನಾವು ರಾಮಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಬೇಕಾದ್ರೆ ಸ್ವಲ್ಪ ಟೈಮ್ವರೆಗೂ ಪಾರ್ಕ್ ಮಾಡ್ತಕ್ಕಂಥ ಪ್ಲಾನನ್ನು ಮಾಡ್ಕೊಂಡಿವಿ. ಅದು ಯಾವಾಗ ಏನಾದರೂ ಪ್ರಾಬ್ಲಮ್ ಆದರೆ ಮಾತ್ರ ಅದು ಸೆಕೆಂಡ್ B ಆಪ್ಷನ್ ಅಂತ ನಾವು ಇಟ್ಕೊಂಡಿದ್ದೀವಿ. ಎಲ್ಲ ಪ್ರಿಪ್ರೇಷನ್ ಆಗಿದೆ. ಮಾನ್ಯ SP ಸಾರು ನಮಗೆ ಗೈಡ್ ಮಾಡಿದ್ದಾರೆ. ಆ ಗೈಡ್ ಪ್ರಕಾರ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ವಿ. ಇವತ್ತು ಸಂಜೆ 4 ಗಂಟೆಗೆ ನಾವು ರೋಲ್ ಕಾಲ್ ಮಾಡ್ತಾಯಿದ್ವಿ. ಆ ರೋಲ್ ಕಾಲಲ್ಲಿ ಎಲ್ಲ ಸಿಬ್ಬಂದಿಯವರಿಗೆ ನೀಟಾಗಿ ಇನ್ಸ್ಟ್ರಕ್ಷನ್ಸ್ ಹೋಗುತ್ತೆ. ಇದ್ರಾಗೆ ಎಸ್ಪೆಷಲಿ ನಮಗೆ ಆರ್ಟಿಸ್ಟಿಂದು ಪ್ರಶ್ನೆ ಬರ್ತದೆ. ಆರ್ಟಿಸ್ಟು ಇಲ್ಲಿ ಸಂಚಿತ್ ಹೆಗಡೆ ಬರ್ತಾರೆ, ಆಮೇಲೆ ರಾಜೇಶ್ ಕೃಷ್ಣ ಅವ್ರು ಬರ್ತಾರೆ, ಆಮೇಲೆ ವಿಜಯ್ ಪ್ರಕಾಶ್ ಬರ್ತಾರೆ. ಬಂದಾಗ ಕ್ರೌಡ್ ತುಂಬ ಜಾಸ್ತಿ ಆಗುತ್ತೆ. ಆ ಕ್ರೌಡ್ ಮ್ಯಾನೇಜ್ಮೆಂಟ್ ಜೊತೆಗೆ ನಮ್ಮದು ಅವರು ರಕ್ಷಣೆ ಇಂಪಾರ್ಟೆಂಟ್. ಅದಕ್ಕೆ ಆ ಕಲಾವಿದರ ರಕ್ಷಣೆಗೋಸ್ಕರನೇ ಒಂದು PSI ಮತ್ತು 10 ಜನ ಸ್ಟಾಪ್ ಕೊಟ್ಟಿದ್ವಿ. ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಅವ್ರನ್ನ ಕವರ್ ಮಾಡ್ಕೊಳ್ಳೋದು, ಅವ್ರನ್ನ ಸ್ಟೇಜಿಗೆ ಕರ್ಕೊಂಡು ಹೋಗೋದು, ಅಲ್ಲಿಂದ ಅವರು ಎಲ್ಲಿ ಅಕಾಮಿಡೇಷನ್ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಒಂದು ಟೀಮು ನೀಟಾಗಿ ಮಾನಿಟ್ರಿಂಗ್ ಮಾಡುತ್ತೆ. ಜೊತೆಗೆ ಅವ್ರು ಸ್ಟೇ ಮಾಡಿದಂಥ ಜಾಗದಲ್ಲೂ ಸಹ ನೈಟಿಗೆ ಆ ಸಿಬ್ಬಂದಿಯನ್ನು ಡೆಪ್ಯೂಟ್ ಮಾಡ್ತಾಯಿದ್ವಿ. ಆಮೇಲೆ ಹೆಲಿಕಾಪ್ಟರ್ ಶೋ ಹತ್ರ ಹೆಲಿಪ್ಯಾಡಿಗೆ ಗಾರ್ಡಿಗೆ SP ಸಾರ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಅಲ್ಲಿ ಸ್ಟ್ರೈಕಿಂಗ್ ಫೋರ್ಸ್ ಕೊಡಬೇಕು, ಗಾರ್ಡು ಕೊಡಬೇಕಂತೇಳಿ ಗಾರ್ಡನ್ನು ನಾವು ಅರೇಂಜ್ ಮಾಡ್ಕೊಂಡಿದ್ವಿ. ಇದು ಹೊರತಾಗಿ ನಾವು ಸ್ಪೆಷಲಾಗಿ ಕ್ರೈಮ್ ಟೀಮ್ ಮಾಡಿದ್ದೀವಿ.
ಅಫೆನ್ಸ್ಗಳಾಗ್ತಕ್ಕಂಥ ಸಾಧ್ಯತೆ ತುಂಬ ಇರ್ತದೆ ಈ ಥರ ಜನ ಸೇರಿದಾಗ. ಹಾಗಾಗಿನೇ ಸ್ಪೆಷಲ್ ಇರ್ತಕ್ಕಂಥ ಕ್ರೈಮ್ ಟೀಮ್ ಮಫ್ತಿಯಲ್ಲಿ ಎಲ್ಲರೂ ವಾಚ್ ಮಾಡ್ತಿರ್ತಾರೆ. ಆ ಥರ ಏನಾದರೂ ಸಸ್ಪೆಕ್ಟ್ ಪರ್ಸನ್ ಇದ್ದರೆ ಪಬ್ಲಿಕ್ ಹತ್ರ ನಾವು ವಿನಂತಿಸ್ಕೊಳ್ತೀವಿ, ಸಸ್ಪೆಕ್ಟ್ ಏನಾದ್ರು ಬಂದರೆ ಮಾಹಿತಿ ಕೊಡಿ ಅಂತೇಳಿ ನಾವು ಹೇಳ್ತೀವಿ. ಜೊತೆಗೆ ಒಂದು ಸಹಾಯವಾಣಿ ಕೇಂದ್ರ ಇರ್ತದೆ. ನಮ್ಮ ಎಸ್ ಪಿ ಸರ್ದು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ದಾರೆ, ಅನೌನ್ಸ್ಮೆಂಟು ತುಂಬ ಚೆನ್ನಾಗಬೇಕು. ಅದಕ್ಕೆ ದೊಡ್ಡದಾಗಿರ್ತಕ್ಕಂಥ 2 ಇದು ಮೈಕ್ ಸೆಟ್ಟನ್ನು ಮೇಲ್ಭಾಗದಲ್ಲಿ ಕಟ್ಟಬೇಕು. ಜನರಿಗೆ ಎಲ್ಲರಿಗೂ ಕೇಳಿಸ್ಬೇಕು, ಇನ್ಸ್ಟ್ರಕ್ಷನ್ ಹೋಗ್ತಾ ಇರಬೇಕು. ಜನರಿಗೆ ಏನೋ ಸಮಸ್ಯೆಗಳಿದ್ದರೆ ಇಮಿಡಿಯೇಟ್ಲಿ ಬಂದು ಹೆಲ್ಪ್ಲೈನ್ ಹತ್ರ ಬಂದು ಅವರು ಏನೇ ಪ್ರಾಬ್ಲಮ್ ಇದ್ದರೆ ಕಂಪ್ಲೇಂಟ್ ಇದ್ದರೆ ಕೊಡಬೇಕಂತೇಳಿ ಸಾಹೇಬ್ರ ಇನ್ಸ್ಟ್ರಕ್ಷನ್ ಇದೆ. ಅದಕ್ಕೆ ನಾವು ಒಂದು ಹೆಲ್ಪ್ಲೈನ್ ಅಂತೇಳಿ ಡೆಸ್ಕನ್ನು ಓಪನ್ ಮಾಡ್ತಾ ಇದ್ದೀವಿ. ಅಲ್ಲಿ ಮೈಕ್ ಸೆಟ್ಟನ್ನು ಅರೇಂಜ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಉಳಿದಂತೆ ಜಿಲ್ಲಾಡಳಿತದ ಜೊತೆ ಸಾಕಷ್ಟು ಮೀಟಿಂಗ್ಸು ಆಗಿದ್ದಾವೆ. ಅಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ಎಲ್ಲ ವಿಚಾರ ತಕ್ಕಂತೆ ನಾವು ಬಂದೋಬಸ್ತ್ ಪ್ಲಾನನ್ನು ರೆಡಿ ಮಾಡ್ಕೊಂಡಿದ್ವಿ. ನಮ್ಮ ಉದ್ದೇಶ ಈ ರಾಯಚೂರು ಉತ್ಸವವನ್ನು ಅತ್ಯಂತ ಶಾಂತಿಯುತವಾಗಿ ಯಾವುದೇ ಇಶ್ಯೂ ಆಗದಂತೆ, ಜನರಿಗೆ ಯಾವುದೇ ತೊಂದರೆ ಆಗದಂತೆ, ಯಾವುದೇ ಪ್ರಾಪರ್ಟಿ ಅಫೆನ್ಸ್ ಆಗದಂತೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮ ಪೊಲೀಸ್ ಇಲಾಖೆ ಮೇಲಿದೆ. ನಮ್ಮ ಎಸ್ ಪಿ ಸರ್ವ ಮಾರ್ಗದರ್ಶನದ ಮೇಲೆ ನಮ್ಮೆಲ್ಲ ಸಿಬ್ಬಂದಿ ಅಧಿಕಾರಿಗಳವರ ಸಹಕಾರದೊಂದಿಗೆ ಇದನ್ನು ಯಶಸ್ವಿಗೊಳಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವರ್ಕ್ ಮಾಡಿ ಜನನ ಎಲ್ಲಿ ಇಳಿಸಬೇಕು, ಜನರಿಗೆ ಈಸಿಯಾಗಿ ಮೂವ್ ಆಗಕ್ಕೆ ಒಂದು. ಆಮೇಲೆ ಒಂದಿಷ್ಟು ವೇಟಿಂಗ್ ಏನಾದ್ರು ಬಸ್ಗಳು ವೇಟಿಂಗ್ ಮಾಡಿಸಿದ್ರೆ ಎಲ್ಲಿ ವೇಟಿಂಗ್ ಮಾಡಿಸ್ಬೇಕಂತೇಳಿ ಪಾಯಿಂಟನ್ನು ಮಾಡಿದ್ದೀವಿ. ನಮ್ಮದು ಕಜಾರಿ ಟೆಕ್ಸ್ಟೈಲ್ ಪ್ರಕಾರ ನಿನ್ನೆ ಅದನ್ನು ಪ್ಲಾನ್ ಮಾಡಿಕೊಂಡು ಜಾಗನಲ್ಲಿ ಕ್ಲೀನ್ ಮಾಡಿಸಿದ್ವಿ. ಆ ಜಾಗದಲ್ಲಿ ಪಾರ್ಕ್ ಇರುತ್ತೆ. ಫಂಕ್ಷನ್ ಮುಗಿತಿದ್ದಂತೆ ಅವೆಲ್ಲನೂ ಹೊರಗಡೆ ಬಂದು ಅಲ್ಲೇ ರೋಡ್ ಹತ್ರ ನಿಂತ್ಕೊಂಡು ಅದನ್ನೆಲ್ಲರನ್ನು ಲಿಫ್ಟ್ ಮಾಡಿಕೊಂಡು ಅಲ್ಲಿಂದ ಹೊಡ್ತಾರೆ. ಮುಖ್ಯವಾಗಿ ಟ್ರಾಫಿಕ್ ಜಾಮ್ ಹೋಮ್ ಗಾರ್ಡು ನಮ್ಮ ಯಾದಗಿರಿ ಡಿಸ್ಟಿಕ್ಕಿಂದ 200 ಜನ ಯಾದಗಿರಿ ಡಿಸ್ಟಿಕ್ಕಿಂದ ನಮಗೆ ಬಂದಿದ್ದಾರೆ. ಇನ್ನು ಉಳಿದಂತೆ ನಮ್ಮ ಡಿಸ್ಟಿಕ್ಕಿಂದ ಆಫೀಸರ್ಸ್ ಮೇನನ್ನು ನಾವು ಮೊಬಲೈಸ್ ಮಾಡಿದ್ವಿ. ನಮಗೆ ಹೆಲ್ಪ್ ಆಗಿ ಸಾಹೇಬರು ತಮ್ಮ ಕಚೇರಿಯಲ್ಲಿರ್ತಕ್ಕಂಥ ಅಧಿಕಾರಿ ಸಿಬ್ಬಂದಿವರದ್ದು ಸ್ಪೆಷಲ್ ಬ್ರಾಂಚ್ ಆಫೀಸರ್ಸ್ ಕೊಟ್ಟಿದ್ದಾರೆ. ಮತ್ತು ನಮ್ಮದು DR ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ಬಳಕೆ ಮಾಡಿಕೊಂಡು ಅಲ್ಲಿ ವಿತ್ ಬಕೆಟ್ ಮೈಕ್ ಇರ್ತಲ್ಲ ಅದೇ ಥರದೇ ಒಂದು ಸಿಸ್ಟಮ್ ಇದೆ ನಮ್ಮ ಹತ್ರ. ಆ ಸಿಸ್ಟಮನ್ನು ಪ್ರತಿಯೊಂದು ಸೆಕ್ಟ್ರಿಗೆ ಕೊಡ್ತಾ ಇದ್ವಿ. ಅವರು ಕಂಟಿನ್ಯೂಸ್ ಆಗಿ ಅನೌನ್ಸ್ ಮಾಡ್ತಾನೆ ಇರ್ತಾರೆ. ಪಬ್ಲಿಕ್ ಸಿಸ್ಟಮ್ ತೊಗೊಂಡು ಮಾಡ್ತಿದ್ದೇವೆ, ಅರೇಂಜ್ ಆಗಿದೆ. ಸುದ್ದಿಗೋಷ್ಠಿಯಲ್ಲಿ PSIಗಳಾದ ಸಣ್ಣ ಈರೇಶ, ಮಹೇಶ್ ಸೇರಿದಂತೆ ಇತರೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಶ್ರೀ ಹುತ್ತಿನ ಉದ್ಭವ ಸವದತ್ತಿ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ ಜನವರಿ 29ರಿಂದ ಫೆಬ್ರವರಿ 2ವರೆಗೆ ಜ್ಯೋತಿ ಕಾಲೋನಿ ಹತ್ತಿರ ರಾಯಚೂರು ಬನ್ನಿ ಭಾಗವಹಿಸಿ ದೇವಿ ಕೃಪೆಗೆ ಪಾತ್ರರಾಗಿ. 29ರಂದು ವಿಶೇಷ ಪೂಜೆ, ಕಳಸಾರೋಹಣ, 30ರಂದು ಚಂಡಿ ಹೋಮ ಹವನ, ಅಭಿಷೇಕ, 31ರಂದು ಲಲಿತ ಸಹಸ್ರನಾಮ ಪಠಣ, ಫೆಬ್ರವರಿ 1ರಂದು ಉಚ್ಛ್ರಾಯ ಮಹೋತ್ಸವ, ಫೆಬ್ರವರಿ 2ರಂದು ಮಹಾರಥೋತ್ಸವ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಸೋಮವಾರಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ಶಿವಾಚಾರ್ಯರು, ದೇವದುರ್ಗ ಶಿಖರಮಠದ ಶ್ರೀ ಕಪಿಲ ಸಿದ್ದರಾಮೇಶ್ವರ ಶಿವಾಚಾರ್ಯರು, ಮಂಗಳವಾರಪೇಟೆ ಶ್ರೀ ವೀರ ಸಂಗಮೇಶ್ವರ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ಜಾತ್ರಾ ಮಹೋತ್ಸವ ನಡೆಯಲಿದೆ. ಭಕ್ತರು ಭಾಗವಹಿಸಿ. ಜಾತ್ರಾ ಮಹೋತ್ಸವ ಸಮಿತಿಯಿಂದ ಸ್ವಾಗತ. ಶ್ರೀ ಹುತ್ತಿನ ಉದ್ಭವ ಸವದತ್ತಿ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ. ಸ್ವಾಗತ. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಫೆಬ್ರವರಿ 7 ಮತ್ತು 8ರಂದು ಕೊಪ್ಪಳ ಜಿಲ್ಲೆಯ ತವಗೇರರದ ಬುದ್ಧ ವಿಹಾರದಲ್ಲಿ 2 ದಿನಗಳ ಅಧ್ಯಯನ ಶಿಬಿರ ಆಯೋಜಿಸಲಾಗಿದೆ ಎಂದು ಸಂಘದ ಗೌರವಾಧ್ಯಕ್ಷ ಚಾಮರಾಸ ಮಾಲಿಪಾಟೀಲ್ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರೈತ ಚಳವಳಿಯನ್ನು ಗಟ್ಟಿಗೊಳಿಸಲು ಪೂರಕವಾಗಿ ಪ್ರೊ MD ನಂಜನಗೂಡ ಸ್ವಾಮಿ ಅವರು ನೆನಪು ಮತ್ತು ವೈಚಾರಿಕತೆ ಕಟ್ಟಲು ನಾಯಕತ್ವ ಬೆಳೆಸಲು 2 ದಿನ ಅಧ್ಯಯನ ಶಿಬಿರ ನಡೆಯಲಿದೆ. ಫೆಬ್ರವರಿ 9ರಂದು ಬೆಳಗ್ಗೆ ಅಧ್ಯಯನ ಶಿಬಿರವನ್ನು ಚಾಮರಾಸ ಮಾಲಿಪಾಟೀಲ್ ಉದ್ಘಾಟಿಸಿದ್ದಾರೆ. ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲ್ಪುರ ನಾಗೇಂದ್ರ, JM ವೀರಸಂಗಯ್ಯ, ನಾಗರತ್ನ, ವಿ ಪಾಟೀಲ್, ಮಲ್ಲಿಕಾರ್ಜುನ್, ಸತ್ಯಂಪೇಟೆ, ಮಂಜುಳಾಕ್ಕಿ, ಗೋಣಿಬಸಪ್ಪ, ಸಿದ್ದನಗೌಡ ಪಾಟೀಲ್, ನೇತ್ರಾವತಿ, ರೆಮ್ಮ ರಾಜಣ್ಣ ಸೇರಿ ಅನೇಕರು ಭಾಗಿಯಾಗಲಿದ್ದಾರೆ. ಮೊದಲ ಗೋಷ್ಠಿ ರಾಷ್ಟ್ರೀಯ ವಿವೇಚನಾ ಹೋರಾಟಗಳು ಮತ್ತು ರೈತ ಚಳವಳಿಗಾರರು ವಿಷಯದ ಮೇಲೆ ಮಾನವ ಬಂಧುತ್ವ ವೇದಿಕೆ ಮುಖ್ಯಸ್ಥ ಡಾಕ್ಟರ್ AB ರಾಮಚಂದ್ರಪ್ಪ ವಿಷಯ ಮಾಡಲಿದ್ದಾರೆ. ಅಧ್ಯಕ್ಷೆಯನ್ನು ಸುಗರಯ್ಯ RS ಮಠ ವಹಿಸಿದ್ದಾರೆ. ನಾಗಪ್ಪ ಉಚಿಡಿ, ಮಲ್ಲಿಕಾರ್ಜುನ್, ಸತ್ಯಂಪೇಟೆ ಪ್ರತಿಕ್ರಿಯಿಸಲಿದ್ದಾರೆ. ಮಧ್ಯಾಹ್ನ 12:30ಕ್ಕೆ ರೈತ ಸಂಘದ ಪದಾಧಿಕಾರಿಗಳು ಇರಬೇಕಾದ ಸಾಂಖ್ಯಿಕ ಶಿಸ್ತಿ, ನಡವಳಿಕೆ ಮತ್ತು ಹೊಣೆಗಾರಿಕೆ ವಿಷಯದ ಕುರಿತು JM ವೀರಸಂಗಯ್ಯ ವಿಶೇಷ ಮಾಡಲಿದ್ದಾರೆ. ND ವಸಂತ್ ಕುಮಾರ್ ಪ್ರತಿಕ್ರಿಯಿಸಲಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ನೈಸರ್ಗಿಕ ಕೃಷಿ ಕುರಿತು ಬನ್ನೂರು ಕೃಷ್ಣಪ್ಪ ವಿಷಯ ಮಂಡಲಿಸಿದ್ದಾರೆ. DM ನಾದಪ್ಪ ಗಣಚಾರಿ ಕಾಸಲಿ ಪ್ರತಿಕ್ರಿಯಿಸಲಿದ್ದಾರೆ. 3:30ಕ್ಕೆ ಜಾಗತಿಕ ತಾಪಮಾನ ಮತ್ತು ಕೃಷಿ ವಿಷಯವಾಗಿ ಮೈಸೂರಿನ ಬನವಾಸಿ ಫಾರಂನ ಅವಿನಾಶ್ ವಿಷಯ ಮಂಡಲಿಸಿದ್ದಾರೆ. ಅಮರಣ್ಣ ಗುಡಿಹಾಳ್, ಮುತ್ತನಗೌಡ ಚೌಡಾರೆಡ್ಡಿ ಪ್ರತಿಕ್ರಿಯಿಸಲಿದ್ದಾರೆ.
ತಿಳಿಸಲಿದ್ದಾರೆ. ಸಂಜೆ 5 ಗಂಟೆಗೆ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳು ಮತ್ತು ಸಮಸ್ಯೆಗಳ ವಿಷಯವಾಗಿ ಶ್ಯಾಮ ಸುಂದರ್ ಕೀರ್ತಿ ವಿಷಯ ಮಂಡಲಿಸಿದ್ದಾರೆ. ಶಿವಾನಂದ ಇಟ್ಟಿಗಿ, ಮಹಾಂತೇಶ್ ಮಡಿವಾಳ ಪ್ರತಿಕ್ರಿಯಿಸಿದ್ದಾರೆ. ಫೆಬ್ರವರಿ 8ರಂದು ಪ್ರೊ ನಂಜುಂಡ ಸ್ವಾಮಿ ಮತ್ತು ರೈತ ಚಳವಳಿಗೂ ಮತ್ತು ಮುದ್ರಣ ಹೆಜ್ಜೆ ವಿಷಯವಾಗಿ ನಿವೃತ್ತ ಉಪನ್ಯಾಸಕ ಅಲ್ಲಮಪ್ರಭು ಬೆಟ್ಟದೂರು ವಿಷಯ ಮಂಡಲಿಸಿದ್ದಾರೆ. ದೊಡ್ಡ ಬಸವನಗೌಡ ಇಟ್ಟಿಗಿ ಮತ್ತು ವೆಂಕಪ್ಪ ಕಾರಬಾರಿ ಪ್ರತಿಕ್ರಿಯಿಸಿದ್ದಾರೆ. ಬೆಳಗ್ಗೆ 10:30ಕ್ಕೆ ಭಾರತ ಸಂವಿಧಾನ ಮೂಲಭೂತ ಹಕ್ಕುಗಳು ಮತ್ತು ಪ್ರಜಾಪ್ರಭುತ್ವ ವಿಷಯವಾಗಿ ಪತ್ರಕರ್ತರ ಹರ್ಷಕುಮಾರ್ ಕುಗ್ವೆ ವಿಷಯ ಮಂಡಲಿಸಿದ್ದಾರೆ. ಎಂಎಲ್ ಕೆಂಪನಗೌಡ ಪ್ರತಿಕ್ರಿಯಿಸಿದ್ದಾರೆ. ನಂತರ ರೈತ ಚಳವಳಿ ಹುಟ್ಟು ಬೆಳವಣಿಗೆ, ಏಳು ಬೀಳುಗಳು ಮತ್ತು ಮುಂದಿನ ಹೆಜ್ಜೆ ವಿಷಯವಾಗಿ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲ್ಪುರ್ ನಾಗರೇಂದ್ರ ವಿಷಯ ಮಂಡಲಿಸಿದ್ದಾರೆ. ಎ ಗೋವಿಂದರಾಜ್ ಪ್ರತಿಕ್ರಿಯಿಸಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರೈತ ವಿರೋಧಿ ನೀತಿಗಳು ಮತ್ತು ಕಾಯ್ದೆಗಳ ಕುರಿತು ಎನ್ ಶಿವಾನಂದ್ ಕುಗ್ವೆ ವಿಷಯ ಮಂಡಲಿಸಿದ್ದಾರೆ. ರವಿಕಿರಣ್ ಪುಣಚ್ಚ, ಬಸವರಾಜ್ ಮೋಕಶಿ ಪ್ರತಿಕ್ರಿಯಿಸಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದೆ. ಶಿಬಿರಾರ್ಥಿಗಳ ಅಭಿಪ್ರಾಯದ ನಂತರ ಸಮಾರೋಪದ ನುಡಿಗಳನ್ನು ಬಡಗಲ್ಪುರ್ ನಾಗರೇಂದ್ರ ನುಡಿಯಲಿದ್ದಾರೆ. ಅಧ್ಯಕ್ಷನ್ನು ಚಾಮರಸ ಮಾಲಿ ಪಾಟೀಲ್ ವಹಿಸಿದ್ದಾರೆ. ಬೀದರ್ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಸ್ವಾಮಿ, ಧಾರವಾಡ ಅಧ್ಯಕ್ಷ ಈರಣ್ಣ ಬಳಿಗರ್, ವಿಜಯನಗರದ ಎ ಆಂಜನೇಯ, ಗಂಟೆ ಸೋಮರಶೇಖರ್, ಸಿದ್ದನಗೌಡ, ರಾಜ್ಯ ಘಟಕದ ಪದಾಧಿಕಾರಿಗಳು ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದರು. ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಕೇಂದ್ರ ಸರ್ಕಾರ ರೈತರ ಮಾರಕವಾಗಿರುವ ವಿದ್ಯುತ್ ತಿದ್ದುಪಡಿ ಮಸೂದೆ ಕರಡು ಸಿದ್ಧಪಡಿಸಿ ಜಾರಿಗೆ ವಿರೋಧಿಸುವುದಾಗಿ ಹೇಳಿದರು. ವಿದ್ಯುತ್ ತಿದ್ದುಪಡಿ ಮಸೂದೆಯಿಂದ ವಿದ್ಯುತ್ ಉತ್ಪಾದನೆ, ನಿರ್ವಹಣೆ, ಪ್ರಸರಣ ಎಲ್ಲವೂ ಖಾಸಗಿಯವರ ಪಾಲಾಗದೆ ರೈತರ ಪಂಪ್ ಸೆಟ್ಗಳಿಗೆ ದೊರೆಯುವ ಉಚಿತ ವಿದ್ಯುತ್ಗಳು ಸ್ಥಗಿತಗೊಳ್ಳಲಿದೆ. ವಿದ್ಯುತ್ ಬೆಲೆ ಏರಿಕೆಯೊಂದಿಗೆ ಎಲ್ಲ ಸಬ್ಸಿಡಿಗಳು ರದ್ದಾಗಲಿವೆ. ಕೂಡಲೇ ಮಸೂದೆ ಹಿಂಪಡೆಯಲು ಆಗ್ರಹಿಸಿ ಹೋರಾಟ ನಡೆಯಲಿದ್ದು, ಪಂಪ್ ಸೆಟ್ ರೈತರು ಬೆಂಬಲಿಸಿ ಭಾಗವಹಿಸಬೇಕು. ಇಲ್ಲದೆ ಹೋದಲ್ಲಿ ಆರ್ಥಿಕ ಸಮಸ್ಯೆಗೆ ರೈತರು ಗುರಿಯಾಗಬೇಕಾಗುತ್ತದೆ ಎಂದರು. ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶಕ್ಕೆ ನಿಗದಿಯಂತೆ ಜೂನ್ನಲ್ಲಿ ಗೇಟ್ ಅಳವಡಿಕೆ ಪೂರ್ಣಗೊಳಿಸಬೇಕೆಂದು ಆಗ್ರಹಿಸಿದರು. ಸರ್ಕಾರ ಗುತ್ತಿಗೆದಾರರ ಹಣ ನೀಡಿಲ್ಲ ಎಂದು ಹೇಳುತ್ತಿದೆ. ಸರ್ಕಾರ ಕೂಡಲೇ ಸಮಸ್ಯೆಯನ್ನು ಪರಿಹರಿಸಿ ಕಾಲಮಿತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸಬೇಕು. ವಸ್ತುಸ್ಥಿತಿ ಅರಿಯಲು ಶೀಘ್ರದಲ್ಲೇ ರೈತರ ನಿಯೋಗ ತುಂಗಭದ್ರಾ ಜಲಾಶಯಕ್ಕೆ ತೆರಳಿದೆ ಎಂದರು. ಜ್ಞಾನ ಹೋರಾಟದ ದಾರಿ, ಧೈರ್ಯ ಎಲ್ಲವನ್ನೂ ತಂದುಕೊಟ್ಟಂತ ಪ್ರೊಫೆಸರ್ ಎಂ ಡಿ ನಂಜುಂಡ ಸ್ವಾಮಿ ಅವರ ನೆನಪಿನ ಅಂಗವಾಗಿ ಅವರು ಬದುಕಿದ್ರೆ 90 ವರ್ಷಗಳಾಗ್ತಿದ್ವು. 90ನೇ ವರ್ಷದ ವಾಸ್ತವಿಕವಾಗಿ 13ನೇ ತಾರೀಕು ಅವರು ಹುಟ್ಟಿದ ಹಬ್ಬ. ಅವತ್ತು ನಮಗೆ ಅಲ್ಲಿ ಸ್ಥಳಾವಕಾಶ ಸಿಗದ ಕಾರಣ 7 ಮತ್ತು 8ರಂದು 2 ದಿನದ ಒಂದು ಅಧ್ಯಯನ ಶಿಬಿರವನ್ನು ಅವರ ನೆನಪಿನ ಅರ್ಥವಾಗಿ ನಾವು ಮಾಡ್ತಾ ಇದ್ದೀವಿ. ಜ್ಞಾನ ಅನ್ನೋದು ಬಹಳ ದೊಡ್ಡದು. ಒಬ್ಬರಿಗಿಂತ ಜ್ಞಾನ ಇನ್ನೊಬ್ಬರಿಗೆ ಇರೋದಿಲ್ಲ, ಒಬ್ಬರಿಗಿಂತ ಅನುಭವ ಇನ್ನೊಬ್ಬರಿಗೆ ಇರೋದಿಲ್ಲ. ಆ ಕಾರಣಕ್ಕಾಗಿ ಒಂದು ಗಟ್ಟಿಮುಟ್ಟಾದ ಒಂದು ಸಂಘಟನೆ ಕಟ್ಟಬೇಕಾದ್ರೆ ಜ್ಞಾನ ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ನಮಗೆ ಗೊತ್ತಿರಲಾದಂಥ ವಿಷಯಗಳನ್ನ ಗೊತ್ತಿದ್ದವ್ರ ಕಡೆಯಿಂದ ತಿಳ್ಕೊಳ್ಳೋದ್ರ ಸಲುವಾಗಿ ಇವತ್ತು ಒಂದು ಅಧ್ಯಯನ ಶಿಬಿರವನ್ನು ನಮ್ಮ ಕಾರ್ಯಕರ್ತರಿಗೆ ಏರ್ಪಡಿಸಿದ್ದೀವಿ. ಇದು ಏನಂತಂದ್ರೆ ಮುಂದಿನ ದಿನಮಾನದಲ್ಲಿ ರೈತ ಚಳವಳಿಯನ್ನ ವ್ಯಾಪಕವಾಗಿ ಪಸರಿಸಲಿಕ್ಕೆ ಅನುಕೂಲವಾಗುವಂತ ಒಂದು ಅಧ್ಯಯನ ಶಿಬಿರ ಆಗಿದೆ. ಅದರದ್ದೇನು ಹೆಚ್ಚಿನ ವಿವರ ನಿಮಗೆಲ್ಲ ಈ ಕರಪತ್ರದ ಮೂಲಕ ದಿನಾಂಕ 7ರಿಂದ 8ನೇ ತಾರೀಕಿನವರೆಗೆ 2 ದಿವಸದ ಅನೇಕ ಗೋಷ್ಠಿಗಳಿವೆ. ಇದರಲ್ಲಿ ತಾವರಗೆರೆಯಲ್ಲಿ ಒಂದು ಮಾನವ ಬಂಧುತ್ವ ವೇದಿಕೆ ಅಂತ ಒಂದು ಇದೆ. ಅಲ್ಲಿ ಅವರು ನಮಗೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟಾರೆ ನಮ್ಮ ಶಿಬಿರಾರ್ಥಿಗಳಿಗೆ. 2 ದಿವಸ ಒಂದು ಅಧ್ಯಯನದಲ್ಲಿ ಬಹಳಷ್ಟು ಸಂಪನ್ಮೂಲ ವ್ಯಕ್ತಿಗಳು ಭಾಗವಹಿಸಿ ತಮ್ಮ ವಿಚಾರಗಳನ್ನು ಮಂಡಿಸಿದ್ದಾರೆ. ಇನ್ನೊಂದು 2ನೇ ವಿಷಯ ಬಹಳ ಗಂಭೀರವಾದಂತಹ ವಿಷಯ ಇದು.
2003ರಲ್ಲಿ ಏನು ವಿದ್ಯುತ್ ಕಾಯ್ದೆ ತಿದ್ದುಪಡಿ ತಂದಿದ್ರು ಅದನ್ನ ಮತ್ತೆ ಈ ಒಂದು ಕರಡು ಪ್ರಸ್ತಾವನೆಯನ್ನು ಮುಂದಿಟ್ಟಿದ್ದಾರೆ. 9 ಅಕ್ಟೋಬರ್ 2025ರಂದು ಬಿಡುಗಡೆ ಮಾಡಿರುವ ವಿದ್ಯುತ್ ತಿದ್ದುಪಡಿ ಕರಡು ಕಾಯ್ದೆ. ಇದು ಏನಂತಂದ್ರೆ ಸಂಪೂರ್ಣ ವಿದ್ಯುತ್ ಉತ್ಪಾದನೆ ವ್ಯವಸ್ಥೆ ಮತ್ತು ವಿತರಣೆಯನ್ನ ನಿರ್ವಹಣೆಯನ್ನ ಖಾಸಗಿಯವರಿಗೆ ಕೊಡ್ತಕ್ಕಂಥ ಒಂದು ಕಾಯ್ದೆ ಆಗಿದೆ. ಇದು ಏನಂತಂದ್ರೆ ವಿಶೇಷವಾಗಿ ಕೃಷಿ ಕ್ಷೇತ್ರಕ್ಕೆ ದೊಡ್ಡ ಮಾರಕವಾಗಿ ಇವತ್ತು ನಮ್ಮ ಕಣ್ಣು ಮುಂದಿದೆ. ಯಾಕಂತಂದ್ರೆ ಇದುವರೆಗೆ ಏನಂತಂದ್ರೆ 10 HP ವರೆಗೆ ನಮಗೆ ಪುಕ್ಕಟೆಯಾಗಿ ಕರೆಂಟ್ ಸಿಕ್ಕಿತ್ತು. ಈ ಕಾಯ್ದೆ ಏನಾದ್ರೂ ಇವತ್ತು ಜಾರಿ ಆದ್ರೆ ನಮಗೆ ಪುಕ್ಕಟೆ ಕರೆಂಟ್ ಸಿಗೋದಿಲ್ಲ ಮತ್ತು ಎಲ್ಲಾ ಸಬ್ಸಿಡಿಗಳನ್ನ ವಿದ್ಯುತ್ ವಲಯಕ್ಕೆ ಸಿಗ್ತಿದ್ದಂತ ಎಲ್ಲ ಸಬ್ಸಿಡಿಗಳನ್ನು ತೆಗೆಯುವಂತ ಕಾಯ್ದೆ ಆಗಿದೆ. ಮತ್ತು ಏನಂತಂದ್ರೆ ಈ ನಮ್ಮ ನೀರಾವರಿ ವಿದ್ಯುತ್ ಮೋಟರ್ಗಳಿಗೆ ಸ್ಮಾರ್ಟ್ ಮೀಟರ್ ಕೂಡಿಸ್ತಕ್ಕಂತ ಒಂದು ವ್ಯವಸ್ಥೆ ಕೂಡ ಇದರಲ್ಲಿದೆ. ಅನೇಕ ಸೆಕ್ಷನ್ಗಳು ಏನಂತಂದ್ರೆ ಇದರಲ್ಲಿ ಈ ಕಾಯ್ದೆಯಲ್ಲಿ ರೈತರಿಗೆ ಮಾರಕವಾದಂತ ಸೆಕ್ಷನ್ಗಳು ಇದರಲ್ಲಿ ಇರೋದ್ರಿಂದ ಇದನ್ನ ರಾಜ್ಯ ಸರ್ಕಾರ ಒಪ್ಪಿಕೊಳ್ಳಬಾರದು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತೀವಿ. ಅಧಿಕೃತವಾಗಿ 40 ಲಕ್ಷ ಪಂಪ್ ಸೆಟ್ ದಾರಿದ್ದಾರೆ, ಅನಧಿಕೃತ ಒಂದು 15,000 ಪಂಪ್ ಸೆಟ್ ದಾರಿದ್ದಾರೆ. ಇವರೆಲ್ಲರಿಗೂ ಏನಂತಂದ್ರೆ ನಾವಿವತ್ತು ವಿನಂತಿ ಮಾಡಿಕೊಳ್ಳೋದೇನಂದ್ರೆ, ನೀವು ಹೋರಾಟಕ್ಕೆ ಬರದೇ ಇದ್ರೆ ಮುಂದೆ ನಿಮಗೆ ಕರ ಕಟ್ಟುವುದು ತಪ್ಪಿದ್ದಲ್ಲ. ಇದನ್ನ ಮೊದಲು ತಿಳ್ಕೋಬೇಕು ವಿದ್ಯುತ್ ಉಪಯೋಗ ಮಾಡ್ತಕ್ಕಂಥ ರೈತರು. ಇವತ್ತು ಯಾಕೆ ನಾವು ಪುಕ್ಕಟೆ ಕರೆಂಟ್ ಕೇಳ್ತೀವಿ ಅಂದ್ರೆ ನಮ್ಮ ಉತ್ಪನ್ನಗಳಿಗೆ, ಕೃಷಿ ಉತ್ಪನ್ನಗಳಿಗೆ ನ್ಯಾಯಯುತವಾದ ಬೆಲೆ ಇಲ್ಲ. ಅದಕ್ಕೇನಂತಂದ್ರೆ MSP ಕೂಡ ಅದಕ್ಕೆ ಒಂದು ಕಾನೂನುಬದ್ಧವಾಗಿ ಅದಕ್ಕೆ ರೂಪುಗೊಂಡಿಲ್ಲ. ಎಲ್ಲಿವರೆಗೆ ನೀವು ನಮ್ಮ ಉತ್ಪನ್ನಗಳಿಗೆ ನ್ಯಾಯಯುತವಾದ ಬೆಲೆ, ಲಾಭದಾಯಕ ಬೆಲೆ ಕೊಡೋದಿಲ್ವೋ ಅಲ್ಲಿವರೆಗೆ ನಾವು ವಿದ್ಯುತ್ ಕರ ಕಟ್ಟಕ್ಕೆ ಆಗೋದಿಲ್ಲ ಅಂತಕ್ಕಂಥ ನೇರವಾದ ಸಂದೇಶವನ್ನ ಸರ್ಕಾರಗಳಿಗೆ ನಾವು ಕೊಡ್ತಾ ಇದ್ದೀವಿ. ಇವತ್ತಿನ ಒಂದು ಸಂಗತಿ ನೋಡಿದ್ರೆ ಅಮೆರಿಕದಿಂದ ಕೂಡ ಕೃಷಿ ಉತ್ಪನ್ನಗಳು ಬರಕ್ಕೆ ಸಾಧ್ಯತೆ ಇದೆ. ಈಗ ನಮ್ಮಲ್ಲಿ ಸಾಕಷ್ಟು ನಿಪುಣತೆ, ಒಕ್ಕಲ್ತನದಲ್ಲಿ ತಂತ್ರಜ್ಞಾನ ಎಲ್ಲ ಬಳಕೆ ಮಾಡಿಕೊಂಡು ಇವತ್ತು ರೈತರು ಹೆಚ್ಚು ಬೆಳೆದು ಹೊರದೇಶಕ್ಕೆ ಕಳಿಸುವಂತ ಶಕ್ತಿ ಇರೋ ಸಂದರ್ಭದಲ್ಲಿ ಬೇರೆ ದೇಶದಿಂದ ಕೃಷಿ ಉತ್ಪನ್ನಗಳು ನಮ್ಮ ದೇಶಕ್ಕೆ ಬಂದ್ರೆ ಸಹಜವಾಗಿ ರೇಟ್ ಕುಸಿತ ಆಗ್ತದೆ. ಅವಾಗ ಒಕ್ಕಲ್ತನ ಏನಂದ್ರೆ ಬಹಳ ಅಧೋಗತಿಗೆ ಹೋಗ್ತದೆ. ಈಗಾಗಲೇ ಲಾಭ ಇಲ್ಲ. ಜೊತೆಗೆ ಏನಂತಂದ್ರೆ ನಮಗೆ ಇನ್ನೊಂದು ದೊಡ್ಡ ಹೊಡೆತ ಏನಂತಂದ್ರೆ ನೈಸರ್ಗಿಕ ವಿಕೋಪ. ಆ ನೈಸರ್ಗಿಕ ವಿಕೋಪದಿಂದ ಆಗ್ತಕ್ಕಂತ ನಷ್ಟವನ್ನ ಭರಿಸಲಿಕ್ಕೆ ರೈತನಿಗೆ ಸಾಧ್ಯ ಇಲ್ಲ. ಈಗ ಇವ್ರೇನು NDRF SDRF ಇವ್ರು ಕೊಡುವಂತ ಪರಿಹಾರ ಅದು ಯಾವುದಕ್ಕೂ ಸಾಲದಿಲ್ಲ. ನನಗೆ 29 ಎಕರೆ ಭೂಮಿ ಇದೆ, ನಷ್ಟ ಪರಿಹಾರ ನನಗೆ 11,000 ಬಂದಿದೆ. ಇದೇ ರೀತಿ ಕೆಲವರಿಗೆ 1 ಎಕರೆ 2 ಎಕರೆ ಇದ್ದವರಿಗೆ 800, 1000, 1200 ಈ ರೀತಿ ಪರಿಹಾರ ಬಂದ್ರೆ ಆ ನೈಸರ್ಗಿಕ ವಿಕೋಪದಿಂದ ಆಗ್ತಕ್ಕಂಥ ನಷ್ಟವನ್ನು ಸರಿದೂಗಿಸಲಿಕ್ಕೆ ನಾವು ಮತ್ತೆ 3-4 ವರ್ಷ ವ್ಯವಸಾಯ ಮಾಡಬೇಕು. ಆ ಕಾರಣಕ್ಕಾಗಿ ಇವತ್ತು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ರೈತರ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಈ ಕಾಯ್ದೆಯನ್ನ ತರೋದನ್ನ ನಿಲ್ಲಿಸಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ವಿ. ಜೊತೆಗೆ ಅಲ್ಲಿ ಕೆಲಸ ಮಾಡತಕ್ಕಂತ ಅವರು ವಿದ್ಯುತ್ ಈ ಸಂದರ್ಭದಲ್ಲಿ ವೆಂಕಪ್ಪ ಕಾರಬಾರಿ, ಬುಧೇಸ್ವಾಮಿ, ಗೋವಿಂದ ನಾಯಕ್, ಪಂಚಮುಖಿ ನರಸಿಂಹಿದ್ದರು. ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ವಿತರಣೆಯನ್ನು ತಡೆಗಟ್ಟುವಲ್ಲಿ ಶಾಸಕರ ವಿಫಲತೆಯನ್ನು ವಿರೋಧಿಸಿ ಹಾಗೂ ಪರಿಶಿಷ್ಟ ಪಂಗಡದ ಸಂವಿಧಾನಿಕ ಹಕ್ಕುಗಳ ರಕ್ಷಣೆಗಾಗಿ ಉತ್ತರ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಮಾಜದ ವಸತಿಯಿಂದ ನಗರದ ಗ್ರಾಮೀಣ ಶಾಸಕ ಕಚೇರಿ ಎಂದು ಪ್ರತಿಭಟನೆ ನಡೆಸಲಾಯಿತು. ಹಿಂದುಳಿದ ಪ್ರವರ್ಗ 1ರಲ್ಲಿ ಬರುವ ಕೋಳಿ, ಕಂಬಲಿಗ ಜನಾಂಗದ ತಳವಾರರು ಪರಿಶಿಷ್ಟ ಪಂಗಡ ನಾಯಕಡ ತಳವಾರ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರಗಳು, ಸಿದ್ಧ ತತ್ವಗಳನ್ನು ತೆಗೆದುಕೊಳ್ಳುವುದನ್ನು ತಡೆಗಟ್ಟಬೇಕು ಮತ್ತು ಸುಳ್ಳು ಜಾತಿ ಪತ್ರಗಳನ್ನು ನೀಡುವ ಅಧಿಕಾರಿಗಳ ಮೇಲೆ FIR ದಾಖಲಿಸಿ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಹಿಂದುಳಿದ ಪ್ರವರ್ಗ 1ರಲ್ಲಿ ಬರುವ ಕೋಳಿ, ಕಂಬಲಿಗ ಜನಾಂಗದ ವೃತ್ತಿ ಸೂಚಕ ತಳವಾರರನ್ನು ಹಿಂದುಳಿದ ಪ್ರವರ್ಗ 1ರ ಪಟ್ಟಿಯ ಕ್ರಮ ಸಂಖ್ಯೆ 6ಕ್ಕೆ ಬೆಸ್ತ
ಕೋಲಿ ಕಬ್ಬಲಿಗ ಗುಂಪಿನ 38ನೇ ಪದವಾಗಿ ಸೇರಿಸಬೇಕು. ಪರಿಶಿಷ್ಟ ಪಂಗಡ ನಾಯಕ ನಾಯಕಡ ತಳವಾರ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ಪಡೆದುಕೊಂಡವರು ಮತ್ತು ನೀಡಿದವರ ಮೇಲೆ ಶೀಘ್ರವೇ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದರು. ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಕಾಲೇಜು ಶಿಕ್ಷಣ ಮತ್ತು ಉನ್ನತ ಶಿಕ್ಷಣಕ್ಕಾಗಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ಪ್ರೋತ್ಸಾಹಧನ, ಸಹಾಯಧನ ತಕ್ಷಣ ಬಿಡುಗಡೆ ಮಾಡಲು ಮನವಿ ಮಾಡಿದರು. ರಾಜ್ಯದ ವಿಶ್ವವಿದ್ಯಾಲಯದ ಪರಿಶಿಷ್ಟ ಪಂಗಡ ಸಂಶೋಧನೆ ಮಾಡುತ್ತಿರುವ ಮತ್ತು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಮಾಸಿಕ ವೇತನ, ವಸತಿ ವೇತನ ಕೂಡಲೇ ಬಿಡುಗಡೆ ಮಾಡಲು ಒತ್ತಾಯಿಸಿದರು. ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ಸ್ವತಂತ್ರ ತನಿಖೆ ಮಾಡಲು ಮತ್ತು ಸುಮೋಟೋ ಪ್ರಕರಣ ದಾಖಲಿಸಿಕೊಳ್ಳಲು ಅಧಿಕಾರಿಯನ್ನು ನೀಡಲು ಮನವಿ ಮಾಡಿದರು. ನ್ಯಾಯದ ಪರವಾಗಿ ಸಮುದಾಯಕ್ಕೆ ಅನ್ಯಾಯ ಏನು ನಿರಂತರವಾಗಿ ನಮ್ಮ ನ್ಯಾಯಯುತವಾದ ಬೇಡಿಕೆಯನ್ನು ನೀವು ಸರ್ಕಾರದ ಗಮನಕ್ಕೆ ತಂದು ಏನು ಸುಳ್ಳು ಜಾತಿ ಪ್ರಮಾಣ ಪತ್ರ ಅವಳಿ ರಾಜ್ಯದ ತುಂಬಾ ಹವ್ಯಾಸ ಪಂಗಡದ ವಿದ್ಯಾರ್ಥಿಗಳು ಕಾಲೇಜು ಮತ್ತು ಶಿಕ್ಷಣ ಉನ್ನತ ಶಿಕ್ಷಣದಲ್ಲಿ ಏನು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಮಾಡಬೇಕು. ಈಗ ಅದೇ ರೀತಿಯಾಗಿ ಏನು PhD ವಿದ್ಯಾರ್ಥಿಗಳಿಗೆ ಮಾಸಿಕ ವೇತನ ನೀಡ್ತಾ ಇಲ್ಲ, ಅದನ್ನು ಕೂಡ ಬಿಡುಗಡೆ ಮಾಡಬೇಕು. ಈಗಾಗಲೇ ಅಭಿವೃದ್ಧಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ಬೇಡಿಕೆ ಇದೆ, ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಬುಡಕಟ್ಟು ವಿಶ್ವವಿದ್ಯಾಲಯ ಮಲ್ಲಿಕಾರ್ಜುನ ಖಟ್ಗೆ ಅವರೇ ಬರ್ರಿ ಅವ್ರು ಏನು ನ್ಯಾಯಕ್ಕಾಗಿ ಹೋರಾಟ ನಿಲ್ಲಿಸಿ, ನಕಲಿ ಜಾತಿ ಪ್ರಮಾಣ ಪತ್ರ ನಿಲ್ಲಿಸಿ, ನಕಲಿ ಜಾತಿ ಪ್ರಮಾಣ ಪತ್ರ ನಿಲ್ಲಿಸಿ. ನ್ಯಾಯ ಬೇಕು, ಜಾತಿ ಪ್ರಮಾಣ ಪತ್ರಕ್ಕೆ ಕಡಿವಾಣ ಹಾಕ್ಲೇಬೇಕು. ಸುಳ್ಳು ಜಾತಿ ಪ್ರಮಾಣ ಪತ್ರಕ್ಕೆ ಆದೇಶ ಪ್ರಕಾರ ಸುಳ್ಳು ಜಾತಿ ಪ್ರಮಾಣ ಪತ್ರ ರದ್ದುಪಡಿಸಲೇಬೇಕು. ಬೇಕೇ ಬೇಕು. ನ್ಯಾಯ ಅಧಿವೇಶನದಲ್ಲಿ ಧ್ವನಿ ಎತ್ತಲೇಬೇಕು. ಶಾಸಕರ ಅಧಿವೇಶನದಲ್ಲಿ ಧ್ವನಿ ಎತ್ತಲೇಬೇಕು. ನಿಗಮಕ್ಕೆ ಕಾನೂನು ನೀಡದ ಸರ್ಕಾರ ಕೇಳ್ರಿ ಧಿಕ್ಕಾರ. ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ವಾಲ್ಮೀಕಿ ಸಮಾಜಕ್ಕೆ ಅನ್ಯಾಯ ಮಾಡ್ತಿರೋ ಸರ್ಕಾರಕ್ಕೆ, ಬೇಕೇ ಬೇಕು. ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡದ ಸರ್ಕಾರಕ್ಕೆ ಧಿಕ್ಕಾರ. ಪರಿಶಿಷ್ಟ ಪಂಗಡದ ಸ್ಕಾಲರ್ಶಿಪ್ ನೀಡದ ಸರ್ಕಾರಕ್ಕೆ ಧಿಕ್ಕಾರ. ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ಕೊಡುವುದನ್ನು ತಡೆಗಟ್ಟುವಲ್ಲಿ ವಿಫಲವಾದ ಸರ್ಕಾರಕ್ಕೆ ಧಿಕ್ಕಾರ. ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ವಿತರಣೆ ಮಾಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ಅನ್ಯಾಯ. ಸದನದಲ್ಲಿ ದುಡಿಯುತ್ತಿರುವ ಶಾಸಕರಿಗೆ ಮುಂದಕ್ಕೆ ತಗೊಳ್ರಿ, ಇಲ್ಲ ಬಂದಂದಾಗಿಟ್ರಿ, ಇಲ್ಲಾಂದ್ರೆ ನೀವೆಲ್ಲ ಪೊಲೀಸರು ಕೂತ್ಕೊಂಡು ಒಂದು ಹಗ್ಗ ಕಟ್ಟಿಕೇಸ್ ನಮ್ಗೆ ನಿಲ್ಲಿಸ್ಬಿಡ್ರಿ. ಸಂವಿಧಾನದ ಆಶಯಗಳಿಗೆ ಏನ್ ಹೇಳುತ್ತೆ? ಈ ರೀತಿಯಾಗಿ ಮಾಡಿದ್ರೆ ನಾವು ಬೀದಿಗೆ ನಿಲ್ಲಬೇಕಾಗತ್ತೆ. ದಯಮಾಡಿ ಅಧಿಕಾರಿಗಳು ಅರ್ಥ ಮಾಡ್ಕೊಳ್ರಿ. ಇದು ನಮ್ಮ ಸಂವಿಧಾನಿಕ ಹಕ್ಕು. ಧರಣಿ ಕೂಡುವುದು ಪ್ರತಿಯೊಬ್ಬ ಈ ಸಂವಿಧಾನ ಎಲ್ಲ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ತರ ಬಂದಂದಾಗಿಟ್ಟ ಕೇಸಿ ನಮ್ಗ ಧರಣಿ ಕೂಡ್ಲಕ ಮಾಡಿದ್ರೆ ಏನಿದ್ರೆ ವ್ಯವಸ್ಥೆ? ನಾವು ನಿಮ್ಮಲ್ಲಿ ವಿನಂತಿ ಮಾಡ್ತೀವಿ, ದಯಮಾಡಿ ಈ ವಾಹನವನ್ನು ಮುಂದ್ಕಡೆ ನಿಲ್ಲಿಸ್ರಿ. ನೀವು ಆ ವಾಹನ ಇರ್ಲಿ, ಈ ವಾಹನವನ್ನು ತೆಗಿಬೇಕಲ್ವಾ? ಈ ಸಂದರ್ಭದಲ್ಲಿ ಮಾರೆಪ್ಪ ದೊರೆ, ಲಿಂಗಣ್ಣ, ಯಲ್ಲಪ್ಪ, ಮಲ್ಲಿಕಾರ್ಜುನ್, ರೂಪ ಶ್ರೀನಿವಾಸ್ ನಾಯಕ್, ರಾಮು ನಾಯಕ್, ಮಾರೆಪ್ಪ ನಾಯಕ್, ಗೋಪಾಲ್ ನಾಯಕ್ ಸೇರಿದಂತೆ ಅನೇಕರಿದ್ದರು. ಎಡೆದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವದಂದಾಗಿ ಹೆಲಿಕಾಪ್ಟರ್ ಹಾರಾಟ, ಹೊಸ ಅನುಭವ ಸವಿದ ಜನರು. ಫೆಬ್ರವರಿ 5ರಿಂದ 3 ದಿನ ರಾಯಚೂರು ಉತ್ಸವ, ಭದ್ರತಾ ವ್ಯವಸ್ಥೆಗೆ ಪೊಲೀಸ್ ಬಂದೋಬಸ್ತ್ ಅರುಣಾಕ್ಷಗಿರಿ.
ಫೆಬ್ರವರಿ 7 ಮತ್ತು 8ರಂದು ತಾವಗೆರೆದರಲ್ಲಿ ರೈತರ ಅಧ್ಯಯನ ಶಿಬಿರ. ವಿದ್ಯುತ್ ತಿದ್ದುಪಡಿ ಕಾಯ್ದೆ ರೈತರಿಗೆ ಮಾರಕ. ಚಾಮರಾಸ ಮಾಲಿ ಪಾಟೀಲ್. ಪರಿಶಿಷ್ಟ ಜಾತಿ ಜನರಿಗೆ ಸಂವಿಧಾನಬದ್ಧ ಹಕ್ಕು ನೀಡಲು ಆಗ್ರಹಿಸಿ ಶಾಸಕ ದದ್ದಲ್ ಕಚೇರಿ ಮುಂದೆ ಪ್ರತಿಭಟನೆ. ಇದಷ್ಟೇ